ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಒಟ್ಟು 2 ವಂಶ, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ ಅಂತ. ಈ ಚಂದ್ರವಂಶದಲ್ಲಿ ಕೃಷ್ಣ ಬರುವುದು. ಈ ಸೂರ್ಯವಂಶ ಎಲ್ಲಿಂದ ಶುರುವಾಗುವುದು ಅಂತ ಕೇಳಿದರೆ ಪರಮಾತ್ಮನಿಂದ ಶುರುವಾಗುವುದು. ಈ ಸೂರ್ಯನ ಮಗನೇ ವೈವಸ್ವತ ಮನು. ಈಗ ನಡುತ್ತಿರುವಂತಹ ಮನ್ವಂತರ ಇದು ವೈವಸ್ವತ ಮನು. ಒಟ್ಟು 14 ಮನ್ವಂತರಗಳು. ಮನ್ವಂತರಗಳು ಆಯಿತು ಅಂತ ಹೇಳಿದರೆ ಬ್ರಹ್ಮನ ಒಂದು ಹಗಲಾಯಿತು ಅಂತ. ಈಗ ವೈವಸ್ವತ ಮನ್ವಂತರ, ಇದು 7ನೇ ಮನ್ವಂತರ. ವೈವಸ್ವತ ಮನ್ವಂತರ ಅಂದರೆ ಎಲ್ಲ ಮನ್ವಂತರಗಳು ಒಟ್ಟು ಎಲ್ಲ ಮನುಗಳಿಗೆ ಒಟ್ಟು 72 ಚತುರ್ಯುಗಗಳ ಅವಕಾಶ ಉಂಟು. ಅಂದರೆ ಒಂದು ಮನ್ವಂತರ ಹೇಳಿದರೆ 72 ಚತುರ್ಯುಗಗಳ ಕಾಲ. ಈ 72 ಚತುರ್ಯುಗ ಆದಾಗ ಒಂದು ಪ್ರಳಯ ಆಗುವುದಿಲ್ಲ, ಆದರೆ ಇಡೀ ನೀರಿನಿಂದ ಆವೃತ ಆಗ್ತದೆ ಪ್ರಪಂಚ. ಅದಾದಮೇಲೆ ಮನು ಬೇರೆ ಚೇಂಜ್ ಆಗ್ತಾರೆ. ಈಗಿನ ಮನು ವೈವಸ್ವತ ಮನು. ಇವ ಯಾರು ಅಂತ ಕೇಳಿದರೆ ಸೂರ್ಯನ ಮಗ. ಸೂರ್ಯನಿಗೆ 3 ಹೆಂಡತಿ, ಒಂದು ಸಂಜ್ಞೆ, ಇನ್ನೊಂದು ಛಾಯ, ಇನ್ನೊಂದು ವಡವ ಅಂತ. ಈ ಸಂಜ್ಞೆಯ ಮಕ್ಕಳು ಯಾರು ಅಂತ ಕೇಳಿದರೆ ಯಮ, ಯಮಿ ಮತ್ತು ಶ್ರಾದ್ದದೇವ ಅಂತ. ಈ ಶ್ರಾದ್ದದೇವನೇ ವೈವಸ್ವತ ಮನು. ಮತ್ತು ಸಾವರ್ಣೆ, ತಪತಿ, ಶನಿ, ಈ 3 ಮಕ್ಕಳು ಛಾಯೆಯ ಮಕ್ಕಳು. ಮತ್ತು ಅಶ್ವಿನಿ ದೇವತೆಗಳು ವಡವಾದೇವಿಯ ಮಕ್ಕಳು. ಈ ಸಂಜ್ಞೆಯ ಮಗನಾದಂತಹ ವೈವಸ್ವತ ಮನು ಇವನಿಗೆ ಒಟ್ಟು 10 ಮಕ್ಕಳು. ಹಾಗೆ ಹೇಳ್ತಾ ಈ ಮನ್ವಂತರದ ಕಥೆ ಶುರು ಮಾಡ್ತಾರೆ. ಈಗ ಒಂದು ಬ್ರಹ್ಮನ ಹಗಲು ಅಂತ ಹೇಳಿದರೆ 1000 ಚತುರ್ಯುಗಗಳ ಒಂದು ಗುಂಪು. ಬ್ರಹ್ಮನ 100 ವರ್ಷ ಬ್ರಹ್ಮನಿಗೆ ಆಯಸ್ಸು. ಆ 100 ವರ್ಷಕ್ಕೆ ಪರ ಅಂತ ಹೇಳುವುದು. ಈಗ ಬ್ರಹ್ಮನಿಗೆ ಅರ್ಧ ಆಯುಷ್ಯ ಆಗಿದೆ, 50 ವರ್ಷಗಳು ಕಳೆದಿದೆ. ಅದಕ್ಕೆ ಈಗ ನಾವು ಜಪದಲ್ಲಿ ನಾವು ಹೇಳ್ತೇವೆ ದ್ವಿತೀಯ ಪರಾರ್ಧ್ಯ ಅಂತ. ಅಂದರೆ ಇದೀಗ ಬ್ರಹ್ಮನ 50ನೇ ವರ್ಷ ಆರಂಭ. ಆ 50ನೇ ವರ್ಷದಲ್ಲಿ ಇದು ಈಗ ಮೊದಲನೆಯ ಹಗಲು. ಶ್ವೇತವರಾಹ ಕಲ್ಪ ಅಂತ ಈ ಹಗಲಿನ ಹೆಸರು. ಈ ಹಗಲಿನಲ್ಲಿ ಈಗ ವೈವಸ್ವತ ಮನು ಅಧಿಪತಿ. ಅವನ 78 ಚತುರ್ಯುಗಗಳ ಸಮಯ ಮುಗ್ದಿದೆ. ಈಗ 78ನೇ ನಡೀತಾ ಉಂಟು, ಅದು ಸಹ ಮುಗಿತಾ ಬಂತು. 28ನೇ ಕಲಿಯುಗ ಮುಗಿತಾ ಬಂತು. ಹೀಗೆ ಹೇಳ್ತಾ ಇದ್ದಾಗ ಬಲಿಯ ಚರಿತ್ರೆಯನ್ನು ಕೇಳ್ತಾನೆ ಯಾರು? ಪರೀಕ್ಷಿತ ರಾಜ. ಅಲ್ಲ, ಪರಮಾತ್ಮ ಎಲ್ಲವನ್ನೂ ಪಡೆದಿದ್ದಾನೆ, ಅವನಿಗಿನ್ನು ಏನು ಬೇಕು ಅಂತಿಲ್ಲ. ಹಾಗಿದ್ದಾಗ ಸಹ ಪರಮಾತ್ಮ ಯಾಕೆ ಭಿಕ್ಷಾಟನೆ ಮಾಡ್ತಾ ಬಂದ ಅಂತ ಪ್ರಶ್ನೆ ಕೇಳ್ತಾನೆ. ಯಾಕೆ ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಿಂದೆ ದೇವತೆಗಳಿಗೆ ಮತ್ತು ಅಸುರರಿಗೆ ಯುದ್ಧ ಆಗ್ತದೆ. ಅಂದರೆ ಈ ಸಮುದ್ರ ಮಥನಾದ ಮೇಲೆ ಯುದ್ಧ ಆಗ್ತದೆ. ಈ ಯುದ್ಧ ಆದಾಗ ದೇವತೆಗಳೆಲ್ಲರೂ ಗೆಲ್ತಾರೆ. ಈ ಬಲಿ ರಾಕ್ಷಸರ ರಾಜನಾಗಿರ್ತಾನೆ. ಹಾಗಾಗಿ ಅವ ಸೋತು ಹೋಗ್ತಾನೆ. ಅವನಿಗೆ ಆಗ ಎಲ್ಲ ಸಂಪತ್ತು, ಸಾಮರ್ಥ್ಯ ಎಲ್ಲವನ್ನು ಕಳ್ಕೊಂಡು ಬಿಡ್ತಾನೆ ಅವ. ಅದಕ್ಕೋಸ್ಕರ ಮತ್ತೆ ಶುಕ್ರಾಚಾರ್ಯರನ್ನು ಅವ ಆಶ್ರಯಿಸ್ತಾನೆ. ಅಂದರೆ ದೈತ್ಯರಿಗೆ ಗುರು ಯಾರು ಕೇಳಿದರೆ ಶುಕ್ರಾಚಾರ್ಯರು. ಅವರನ್ನು ಅವ ಆಶ್ರಯಿಸಿ ಅನೇಕ ಧರ್ಮಕರ್ಮಗಳನ್ನೆಲ್ಲ ಮಾಡ್ತಾ ಬರ್ತಾನೆ. ಮತ್ತು ಶುಕ್ರಾಚಾರ್ಯರು ಅವನಿಗೆ ಯಾಗ ಮಾಡಲಿಕ್ಕೆ ಹೇಳ್ತಾರೆ. ಯಾವ ಯಾಗ ಅಂತ ಕೇಳಿದರೆ ವಿಶ್ವಜಿತ್ ಎನ್ನುವ ಯಾಗ. ಆ ಯಾಗ ಮಾಡಿದಾಗ ಅವನಿಗೆ ತುಂಬ ಸಾಮರ್ಥ್ಯ ಬರ್ತದೆ ಅಂತ ಆ ಯಾಗ ಮಾಡ್ತಾರೆ. ಆ ಯಾಗ ಮಾಡಿದಾಗ ಆ ಕುಂಡದಿಂದ ಏನೇನು ಬರ್ತದೆ ಅಂತ ಕೇಳಿದರೆ
ಒಂದು ಬಂಗಾರದ ಪಟ್ಟಿದ್ದಂತಹ ರಥ, ಮತ್ತು ಇಂದ್ರನ ಕುದುರೆ ಹಾಗೆನಿರುವಂತಹ ಕುದುರೆಗಳು, ಸಿಂಹ ಲಾಂಛನವುಳ್ಳಂತಹ ಒಂದು ಬಾಹುಟ ಧ್ವಜ, ದಿವ್ಯ ಧನಸ್ಸು, 2 ಅಕ್ಷಯ ಬತ್ತಳಿಕೆಗಳು, ಮತ್ತು ಕವಚ, ಮತ್ತು ಬಾಡದೇ ಇರುವಂತಹ ಮಾಲೆ, ಒಂದು ಹೂವಿನ ಮಾಲೆ, ಅದು ಬಾಡದೇ ಇಲ್ಲ ಅಂತಹ ಮಾಲೆ, ಇದೆಲ್ಲ ಬರ್ತದೆ, ಶಂಖ ಇದೆಲ್ಲ ಬರ್ತದೆ. ಇದನ್ನೆಲ್ಲ ಪಡೆದು ಈ ಬಲಿ ಯುದ್ಧಕ್ಕೆ ಹೊರಡ್ತಾನೆ. ತುಂಬ ಸಾಮರ್ಥ್ಯ ಪಡೆದಿರ್ತಾನೆ ಈ ಯಾಗದಿಂದ. ಹಾಗಾಗಿ ಯುದ್ಧಕ್ಕೆ ಹೋಗ್ತಾನೆ, ಇಂದ್ರನ ಜೊತೆ ಯುದ್ಧಕ್ಕೆ ಅಂತ ಹೋಗ್ತಾನೆ. ಅಷ್ಟೊತ್ತರಲ್ಲಿ ಇವರಿಗೆಲ್ಲ ಗೊತ್ತಾಗಿರ್ತದೆ, ದೇವತೆಗಳಿಗೆಲ್ಲರಿಗೆ. ಬೃಹಸ್ಪತ್ಯಾಚಾರ್ಯರೆಲ್ಲ ಹೇಳಿರ್ತಾರೆ, ಹೀಗೆ ಅವ ಬಲಿ ಯಾಗ ಮಾಡಿ ಶಕ್ತಿ ಪಡೆದಿದ್ದಾನೆ ಅಂತ. ಅದಕ್ಕೋಸ್ಕರ ಈ ಎಲ್ಲ ದೇವತೆಗಳು ಮತ್ತೆ ಸ್ವರ್ಗವನ್ನು ಎಲ್ಲ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದಾದ ಮೇಲೆ ಈ ಬಲಿ ಬಂದು ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಾನೆ. ಆಗ ಇಂದ್ರನಿಗೆ ಸಿಟ್ಟಿರ್ತದೆ, ಅಲ್ಲ ನನ್ನ ಪದವಿಗೆ ಬಂದವ ಕೂತ್ಕೊಂಡಲ್ಲ, ನಾವು ಹೋರಾಡಬೇಕಲ್ಲ, ಯುದ್ಧ ಮಾಡಬೇಕಲ್ಲ ಅಂತ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಇಲ್ಲ ಈಗ ಯುದ್ಧ ಮಾಡೋದು ಬೇಡ. ಯಾಕಂತ ಕೇಳಿದರೆ ಈಗ ಅವನ ಗುರುಗಳ ಅನುಗ್ರಹದಿಂದ ತುಂಬ ಬಲಿಷ್ಠನಾಗಿದ್ದಾನೆ. ಅವನನ್ನೀಗ ಯಾರಿಗೂ ಸೋಲಿಸಲಿಕ್ಕೆ ಆಗುವುದಿಲ್ಲ. ನಾಸ್ಯಶಕ್ತಃ ಪರಹ ಸ್ಥಾತುಂ, ಇವನ ಮುಂದೆ ಯಾರಿಗೂ ನಿಲ್ಲಕ್ಕೆ ಆಗುವುದಿಲ್ಲ, ಅಷ್ಟು ಸಾಮರ್ಥ್ಯ ಉಂಟು ಈಗ ಅವನಿಗೆ ಅಂತ. ಇವನನ್ನು ಸೋಲಿಸಬೇಕು ಅಂತ ಹೇಳಿದರೆ ಪರಮಾತ್ಮನೇ ಬರಬೇಕು. ಅದಕ್ಕೋಸ್ಕರ ಅಷ್ಟೊತ್ತು ನಾವು ಕಾಯುವ, ಸರಿಯಾದ ಸಮಯ ಬರುವ ತನಕ ನಾವು ಕಾಯುವ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ. ಸರಿ, ಯಾವಾಗ ಪರಮಾತ್ಮ ಅವತಾರ ಮಾಡ್ತಾನೆ, ಯಾವಾಗ ಸರಿಯಾದ ಸಮಯ ಬರ್ತದೆ ಅಂತ ಕೇಳಿದಾಗ ಹೇಳ್ತಾರೆ, ಏನು ಅಂತ ಕೇಳಿದರೆ, ಈಗ ಅವ ಬ್ರಾಹ್ಮಣರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇಷ್ಟೆಲ್ಲ ಸಾಮರ್ಥ್ಯ ಪಡೆದಿದ್ದಾನೆ. ಇವ ಯಾವಾಗ ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾನೋ, ನಿಂದೆ ಮಾಡ್ತಾನೋ, ಅವರ ಶಾಪಕ್ಕೆ ಯಾವಾಗ ಒಳಗಾಗ್ತಾನೋ ಆಗ ಎಲ್ಲ ಸಾಮರ್ಥ್ಯ ಎಲ್ಲ ಹೋಗ್ತದೆ ಇವನದ್ದು ಅಂತ. ಆಗ ಇವನನ್ನು ನಾವು ಆಕ್ರಮಿಸಿ ನಮ್ಮ ಪದವಿಯನ್ನು ನಾವು, ಲೋಕವನ್ನು ನಾವು ಸ್ವೀಕರಿಸ್ಬೋದು ಪುನಃ ಅಂತ. ಸರಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಈಗ ಬಲಿ ಬಂದು ಇಂದ್ರ ಪದವಿಯಲ್ಲಿ ಕುತ್ಕೊಂಡಿದ್ದಾನೆ, ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ. ಆದರೆ ಅವನಿಗೆ ಸಹ ಗೊತ್ತುಂಟು ಇದು ಶಾಶ್ವತ ಅಲ್ಲ ಅಂತ. ಯಾಕಂತ ಕೇಳಿದರೆ ಯಾಗ ಮಾಡಿದ ಆ ಸ್ವಲ್ಪ ಪುಣ್ಯದಿಂದ ಈಗ ನನಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿತು. ಆದರೆ ನನಗೆ ಈ ಸ್ಥಾನ ಯಾವಾಗಲೂ ಪರ್ಮನೆಂಟಾಗಿ ಬೇಕು ಅಂತ ಹೇಳಿದರೆ ಏನಾದರೂ ಮಾಡಬೇಕು ಅಂತ ಆ ಅಭಿಪ್ರಾಯವನ್ನು ಶುಕ್ರಾಚಾರ್ಯರು ತಿಳಿತಾರೆ. ಅದಕ್ಕೋಸ್ಕರ ರಾಜ, ನಿಮಗೆ ಈಗ ಈ ಸ್ಥಾನ ನಿಮಗೆ ಸಂಪೂರ್ಣವಾಗಿ ಬೇಕು ಅಂತ ಹೇಳಿದರೆ ನೀನು 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅಶ್ವಮೇಧ ಯಾಗ ಮಾಡಲಿಕ್ಕೆ ಶುರು ಮಾಡ್ತಾರೆ. 99 ಅಶ್ವಮೇಧ ಯಾಗಗಳು ಆಗ್ತದೆ. 100ನೇ ಅಶ್ವಮೇಧ ಯಾಗ ಮಾಡಲಿಕ್ಕೆ ಆದಾಗ ಎಲ್ಲ ದೇವತೆಗಳಿಗೆ ಹೆದರಿಕೆ ಶುರುವಾಗ್ತದೆ. ಅಲ್ಲ, ಇನ್ನೀವ ಯಾಗ ಮಾಡಿದರೆ ನಾವೀಗ ಓಡಿ ಬಂದದ್ದು, ಅವಕಾಶ ಕಾಯ್ತಾ ಇದ್ದೇವೆ, ಆದರೆ ಇನ್ನು ಅವಕಾಶನೇ ಸಿಗುವುದಿಲ್ಲ, ಅವ ಪದವಿಯಲ್ಲಿ ಕುತ್ಕೊಂಡು ಬಿಡ್ತಾನೆ ಅಲ್ಲ, ಏನಾದರೂ ಮಾಡಬೇಕು ಅಂತ ಎಲ್ಲರೂ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ನಾನು ಅವತಾರ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಹೇಗೆ ಅವತಾರ ಮಾಡಬೇಕು, ಅದಕ್ಕೆ ಸರಿಯಾಗಿ ಇಲ್ಲಿ ಕಶ್ಯಪರು ಮತ್ತು ಅದಿತಿ ಇವರು ದೇವತೆಗಳ ತಂದೆ ತಾಯಿ. ಕಶ್ಯಪರು ತಪಸ್ಸಿಗೆ ಅಂತ ಹೋಗಿರ್ತಾರೆ. ಈ ಅದಿತಿಗೆ ತುಂಬ ಬೇಜಾರಾಗಿರ್ತದೆ. ಯಾಕಂತ ಹೇಳಿದರೆ ತಮ್ಮ ಮಕ್ಕಳೆಲ್ಲರೂ ಸ್ಥಾನ ಭ್ರಷ್ಟರಾದರು, ಲೋಕವನ್ನೆಲ್ಲ ಮನೆಯಲ್ಲೆಲ್ಲ ಬಿಟ್ಟು ಹೋದರು, ಇವಳನ್ನು ಮನೆಯಿಂದ ತೆಗೆದು ಹಾಕಿದ್ರು. ಈಗ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಅಂತ ಸಹ ಗೊತ್ತಿಲ್ಲ, ಎಲ್ಲೆಲ್ಲೋ ಬಚ್ಚಿಟ್ಟು ಕೂತ್ಕೊಂಡಿದ್ದಾರೆ. ಅದಕ್ಕೆ ತುಂಬ ದುಃಖದಲ್ಲಿರ್ತಾಳೆ. ಅದಕ್ಕೋಸ್ಕರ ಕಾಯ್ತಾ ಅವಳಿಗೆ ಒಂದು ಪುತ್ರ ಬೇಕು ಅಂತ ಅವಳಿಗೆ ಆಸೆ ಇರ್ತದೆ. ಈ ಕಶ್ಯಪರು ತಪಸ್ಸು ಮಾಡಿ ಬರ್ತಾರೆ. ಬಂದಾಗ ಎಲ್ಲ ಯೋಗಕ್ಷೇಮ ಎಲ್ಲ ಕೇಳ್ತಾರೆ ಇವಳ ಹತ್ರ. ಎಲ್ಲ ಆರಾಮಿದೆಯಲ್ಲ, ಮನೆಯೆಲ್ಲ ಸರಿ ನಡೀತಾ ಉಂಟಲ್ಲ, ಏನು ಸಮಸ್ಯೆ ಇಲ್ಲಲ್ಲ, ಬಂದಂತಹ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಎಲ್ಲರಿಗೆ ಸರಿಯಾದ ಭೋಜನ ಎಲ್ಲ ಕೊಡ್ತಾ ಇದೆಯಲ್ಲ, ಯಾಗ ಎಲ್ಲ ಸರಿ ಆಗ್ತಾ ಉಂಟಲ್ಲ ಅಂತ ಅವರು ಕೇಳುವಾಗ ತುಂಬ ಪ್ರಾಶಸ್ತ್ಯ ಯಾಗಕ್ಕೆ ಮತ್ತು ಬ್ರಾಹ್ಮಣರಿಗೆ ಕೊಡ್ತಾರೆ ಅವರು. ಯಾಕಂತ ಕೇಳಿದರೆ ಇಬ್ಬರೂ ಪರಮಾತ್ಮನ ಬಾಯಿಯಿಂದ ಹುಟ್ಟಿದ್ದು. ಅಂದರೆ ನಾವು ಆಹುತಿ ಕೊಡುವಾಗ ಯಾಗಕ್ಕೆ ಆಹುತಿ ಕೊಡ್ತೇವೆ, ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರಿಗೂ ನಾವು ಭೋಜನವನ್ನು ಕೊಡ್ತೇವೆ ಅಂತ. ಹಾಗಾಗಿ ಅವರಿಗೆ ಯಾವತ್ತೂ
ಉಪದ್ರ ಮಾಡಬಾರ್ದು, ಅದಕ್ಕೋಸ್ಕರ ಅದೆಲ್ಲ ನಡೀತಾ ಉಂಟಲ್ಲ, ಅಥವಾ ನಾನಿಲ್ಲ ಅಂತ ನೀನು ಅದೇ ಬೇಜಾರು ಪಡ್ತಾ ಇದ್ಯಾ ಅಂತೆಲ್ಲ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ಎಲ್ಲ ಸರಿ, ಆರಾಮದಲ್ಲಿ ಉಂಟು, ಆದರೆ ಈ ರೀತಿ ಆಗಿದೆ, ಎಲ್ಲ ಲೋಕ ಎಲ್ಲ ಈ ರೀತಿ ಆಗಿದೆ, ಬಲಿ ಆಳ್ತಾ ಇದ್ದಾನೆ, ನಮ್ಮ ಮಕ್ಕಳು ಎಲ್ಲ ಇದ್ದಾರೆ ಅಂತ ಇಲ್ಲ, ಅದಕ್ಕೋಸ್ಕರ ಈ ಬಲಿಯನ್ನು ಸೋಲಿಸಬೇಕು ಅಂತ ಒಂದು ಪುತ್ರವನ್ನು ಪಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ. ಪುತ್ರ ಬೇಕು ಅಂತ ಹೇಳಿದರೆ ಅದು ಪರಮಾತ್ಮನೇ ಬರಬೇಕು. ಹಾಗಾದರೆ ಪರಮಾತ್ಮ ಬರಬೇಕಂತಾದರೆ ನಾವೇನು ಮಾಡಬೇಕು? ಅದಕ್ಕೋಸ್ಕರ ಪಯೋವ್ರತ ಮಾಡುವ ಅಂತ ನಿರ್ಧಾರ ಮಾಡ್ತಾರೆ. ಈ ಪಯೋವ್ರತ ಮಾಡೋದು ಅಂತ ಹೇಳಿದರೆ ಹೇಗೆ ಮಾಡೋದು ಅಂತ ಕೇಳಿದರೆ, ಭಾದ್ರಪದ ಮಾಸದ ಶ್ರವಣ ನಕ್ಷತ್ರದಿಂದ ಸಹಿತವಾದಂತಹ ದ್ವಾದಶಿಯವತ್ತು ಶುರು ಮಾಡಲಿಕ್ಕೆ. ಅವತ್ತು ವಿಗ್ರಹ, ಬ್ರಾಹ್ಮಣ, ನೀರು, ಬೆಂಕಿ ಯಾವುದರಲ್ಲಿ ಆದರೂ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಎಂತಹ ಪರಮಾತ್ಮ ಅಂತ ಕೇಳಿದರೆ, ಈಗ ಎಲ್ಲ ನಾವು ಜಪ ಮಾಡುವಾಗ ಚಕ್ರಶಂಖ ಗದಾ ಪದ್ಮ, ಆದರೆ ಈ ಪಯೋವ್ರತ ಮಾಡುವಾಗ ಆ ರೀತಿ ಪರಮಾತ್ಮನನ್ನಲ್ಲ. ಆ ಪರಮಾತ್ಮನಿಗೆ 3 ಕಾಲು, 2 ತಲೆ, 4 ಕೊಂಬು ಮತ್ತು 7 ಕೈ, ಈ ಒಂದು ಆಕಾರ ಇದ್ದಂತಹ ಪರಮಾತ್ಮನ ಚಿಂತನೆ ಮಾಡಬೇಕು. ಆ ಪರಮಾತ್ಮನಿಗೆ ನಿತ್ಯ ಅರ್ಚನೆ ಎಲ್ಲ ಮಾಡಬೇಕು. ಅರ್ಚನೆ ಮಾಡಬೇಕು. ಮತ್ತು ವ್ರತ ಹಿಡಿದ ದಿನದಿಂದ 12 ದಿನ ತನಕ ನಾವು ಏನೂ ತಗೊಳ್ಬಾರ್ದು, ಬರೀ ಹಾಲು ಮಾತ್ರ. ಅಂದರೆ ಹಾಲು ಮಾತ್ರ, ಮತ್ತು ಏನಿಲ್ಲ. ಅದು ಎಷ್ಟೆಷ್ಟು ಲೀಟ್ರ್ ಕಟ್ಟಲೆ ಹಾಲಲ್ಲ, ಸ್ವಲ್ಪ ಮಾತ್ರ. ಅದೊಂದುಂಟು, ಒಬ್ಬ ರೋಗಿ ಇರ್ತಾನೆ, ಅವನಿಗೆ ಡಾಕ್ಟರ್ ಹತ್ರ ಹೋದಾಗ ಪರಿಹಾರ ಏನು, ನೀವು ದಿನಕ್ಕೆ 1 ರೊಟ್ಟಿ ತಿನ್ನಿ ಸಾಕು ಅಂತ ಹೇಳ್ತಾರೆ. ಅಲ್ಲ, 1 ರೊಟ್ಟಿ ಯಾವಾಗ ತಿನ್ನಬೇಕು? ಊಟಕ್ಕಿಂತ ಹಿಂದೆನೋ, ಊಟ ಆದಮೇಲೆನಾ ಅಂತ. ಆ ರೀತಿ ಅಲ್ಲ. ಹಾಲು ಕುಡಿಬೇಕು ಅಂತ ಹೇಳಿದರೆ ಹಾಲು ಮಾತ್ರ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನಿಗೆ ನಾವು ಅರ್ಚನೆ ಮಾಡ್ತೇವಲ್ಲ, ಆಗ ಅರ್ಚನೆ ಮಾಡುವಾಗ ವಾಸುದೇವ ಅಕ್ಷರದಿಂದ ಅರ್ಚನೆ ಮಾಡಬೇಕು. ಮತ್ತು ಪಾಯಸ ನೈವೇದ್ಯ ಮಾಡಬೇಕು. ನೈವೇದ್ಯ ಪಾಯಸ ಪರಮಾತ್ಮನಿಗೆ ಮಾಡಿ ಆದಮೇಲೆ ಅದನ್ನು ಭಕ್ತರಿಗೆ ಕೊಡಬೇಕು. ಮತ್ತು ಅನ್ನದಾನ ಎಲ್ಲ ಮಾಡಬೇಕು. 12ನೇ ದಿವಸ ಅನ್ನದಾನ ಸಹ ಬ್ರಾಹ್ಮಣರಿಗೆ, ಅಂಗವಿಕಲರಿಗೆ, ಇಂಥವರಿಗೆಲ್ಲ ಅನ್ನದಾನ ಮಾಡಬೇಕು. ಇವರಿಗೆಲ್ಲ ಅನ್ನದಾನ ಮಾಡಿ ಆದಮೇಲೆ ಆ ಪಾಯಸವನ್ನು ವ್ರತ ಮಾಡಿದವರು ಸ್ವೀಕಾರ ಮಾಡಲಿಕ್ಕೆ. ಮತ್ತು ಮೃತ್ತಿಕೆಯಿಂದ ಸ್ನಾನ ಮಾಡಬೇಕು. ಮೃತ್ತಿಕೆಯನ್ನು ಹಚ್ಕೊಂಡು ಸ್ನಾನ. ಹಿಂದಿನ ಕಾಲದಲ್ಲಿ ಸೋಪ್ ಇರಲಿಲ್ಲ, ಆಗ ಗೋಮಯ ಮತ್ತು ಮೃತ್ತಿಕೆ. ಈಗ ಸೋಪ್ ಅಂತ ಬಂದಿದೆ, ಆದರೆ ಈಗ ಸಹ ಮಡ್ಡು ಬಾತ್ ಅಂತೆಲ್ಲ ಶುರುವಾಗಿದೆ. ಅಂದರೆ ಅದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಅಂತ. ಈ ಸೋಪ್ ಅಂತ ಹೇಳಿದರೆ ಎಲ್ಲ ಕೀಟಾಣುಗಳನ್ನೆಲ್ಲ ತೆಗೀತದೆ, ಮಣ್ಣೆಲ್ಲ ತೆಗೀತದೆ. ಆದರೆ ನಾವೇನು ಹೇಳ್ತೇವೆ, ನಮ್ಮ ಈ ದೇಹನೇ ಮಣ್ಣಿದ್ದು ದೇಹ ಅಂತ. ನಮ್ಮ ದೇಹದ್ದು ಮಣ್ಣೆ ತೆಗೆದು ನಮ್ಮ ದೇಹ ಎಲ್ಲಿ ಉಳಿತದೆ? ಅಷ್ಟು ಮಾತ್ರ ಅಲ್ಲ, ಈ ಸೋಪು ಬ್ಯಾಕ್ಟೀರಿಯಾ ಎಲ್ಲ ತೆಗೀತದೆ. ಇದರಲ್ಲಿ ನಮಗೆ ಬೇಕಾದಂತಹ ಬ್ಯಾಕ್ಟೀರಿಯಾವೂ ಇರ್ತದೆ, ಆ ಎಲ್ಲ ಬ್ಯಾಕ್ಟೀರಿಯಾ ಹೋಗ್ತದೆ. ಅದಕ್ಕೋಸ್ಕರ ಹಿಂದಿನವರು ಆಲೋಚನೆ ಮಾಡಿ ಗೋಮಯ ಮತ್ತು ಮೃತ್ತಿಕೆಯನ್ನು ಉಪಯೋಗಿಸ್ತಾ ಇದ್ದರು. ಈ ವ್ರತ ಮಾಡುವಾಗ ಸಹ ಗೋಮಯ ಮೃತ್ತಿಕೆಯಿಂದ ಸ್ನಾನ ಮಾಡಬೇಕು. ಅದು ಮೃತ್ತಿಕೆ ಎಂಥದ್ದು ಅಂತ ಕೇಳಿದರೆ, ಕಾಡುಹಂದಿ ತೋಡಿದಂತಹ ಮೃತ್ತಿಕೆ. ಅಂದರೆ ಕಾಡುಹಂದಿ ಅಲ್ಲಿ ಹೋಗಿ ತೋಡ್ತದೆ, ಗುಂಡಿ ಮಾಡ್ತಾ ಇರ್ತದೆ. ಆ ಮಣ್ಣನ್ನು ತೆಗೆದು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಸಹ ಮಂತ್ರ ಉಂಟು ಆ ಮೃತ್ತಿಕೆ ಹಚ್ಕೊಳ್ಳುವಾಗ. ಮಂತ್ರ ಎಲ್ಲ ಹೇಳಿ ಮೃತ್ತಿಕೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅದಿತಿ ಇಷ್ಟೆಲ್ಲ ಮಾಡ್ತಾಳೆ. ಇದೆಲ್ಲ ಮಾಡಿದಾಗ ವಾಮನ ಹುಟ್ಟುತ್ತಾನೆ. ವಾಮನ ಹುಟ್ಟಿದಾಗ ಹೇಗೆ ಇರ್ತಾನೆ ಅಂತ ಕೇಳಿದರೆ, ಈಗ ಕೃಷ್ಣ ಹುಟ್ಟಿದಾಗ ಚಕ್ರಶಂಖ ಗದಾಪದ್ಮಧಾರಿಯಾಗಿ ಹುಟ್ಟುತ್ತಾನೆ. ಅದೇ ರೀತಿ ವಾಮನನೂ ಕೂಡ ಚಕ್ರಶಂಖ ಗದಾಪದ್ಮಧಾರಿಯಾಗಿಯೇ ಹುಟ್ಟುತ್ತಾನೆ. ಶ್ರವಣ ನಕ್ಷತ್ರದ ಹೊತ್ತು ದ್ವಾದಶಿಯ ದಿನ ವಾಮನ ಅವತಾರ ಆಗ್ತದೆ.
ವಾಮನನ ಅವತಾರ ಆಗ್ತದೆ. ಅವತಾರ ಆದ ದಿನವೇ ಅವ ದೊಡ್ಡಾಗ್ತಾನೆ. ಹಾಗಾಗಿ ಅವತ್ತೇ ಉಪನಯನ ಎಲ್ಲ ಸಂಸ್ಕಾರ ಎಲ್ಲ ಅವತ್ತೇ ಆಗ್ತದೆ. ಈ ಉಪನಯನ ಮಾಡ್ತಾ ಇರುವಾಗ ಉಡುಗೊರೆ ಕೊಡಬೇಕಲ್ಲ. ಏನು ಉಡುಗೊರೆ ಕೊಡುವುದು? ಈಗೆಲ್ಲ ಕೇಳಿದರೆ ಏನಾದರೂ ಒಂದು ಕೊಡುವ, ಪುಸ್ತಕ ಅಥವಾ ಕೌಳಿಗೆ ಸರ ಅಥವಾ ಉಂಗುರ. ಈಗ ಎಲ್ಲ ಮೊಬೈಲು, ವಾಚ್ ಇದೆಲ್ಲ ಬಂದುಬಿಟ್ಟಿದೆ. ನಿಜವಾಗಿ ಯಾವುದು ಕೊಡಬೇಕು ಅಂತ ಕೇಳಿದರೆ ಉಪನಯನ ಆದಮೇಲೆ ಅವನಿಗೆ ಉಪಯೋಗ ಮಾಡಲಿಕ್ಕೆ ಬೇಕಾದಂತಹ ವಸ್ತುಗಳು. ಅಂದರೆ ಈಗ ಪೂಜೆ ಮಾಡಬೇಕು ಅವನಿಗೆ, ಸರಿ, ಅದಕ್ಕೆ ಸಾಮಗ್ರಿ ಅಥವಾ ಜಪ ಪುಸ್ತಕ ಎಲ್ಲ ಕೆಲವೊಬ್ಬರು ಕೊಡ್ತಾರೆ. ಅದನ್ನು ನೋಡಿ ಆದರೂ ಜಪ ಮಾಡಲಿ. ಅದು ಯಾಕೆ ಕೊಡೋದು ಅಂತ ಕೇಳಿದರೆ, ಒಬ್ಬ ಉಪನಯನ ಆದವ ಅಪ್ಪನ ಹತ್ರ, ಬೆಳಿಗ್ಗೆ ಉಪನಯನ ಆದದ್ದು, ಸಂಜೆ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನನಗೆ ಜಪ ಕಳಿಸಿಕೊಡು ಅಂತ. ಅಪ್ಪ ಹೇಳ್ತಾನೆ, ಅಲ್ಲ, ನಿಂಗೆ ಇವತ್ತು ಬೆಳಿಗ್ಗೆ ಉಪನಯನ ಆದದ್ದು, ನಿಂಗೆ ನೆನಪಿಲ್ಲ, ನನಗೆ 40-50 ವರ್ಷ ಹಿಂದೆ ಆದದ್ದು, ನನಗೆ ಅಂತ ನೆನಪಿರ್ತದೆ ಅಂತ. ಅದು ಈಗ ಆಗಬಾರ್ದು ಅಂತ ಈಗ ಪುಸ್ತಕ ಕೊಡ್ತಾರೆ. ಈ ರೀತಿ ಕೊಡಬೇಕು. ವಾಮನನಿಗೆ ಏನೇನು ಕೊಟ್ಟರು ಅಂತ ಕೇಳಿದರೆ, ತಸ್ಯೋಪನೀಯ ಸೂರ್ಯನೇ ಬಂದು ಗಾಯತ್ರಿ ಉಪದೇಶ ಕೊಡ್ತಾನೆ. ಗಾಯತ್ರಿ ಮಂತ್ರವನ್ನು ಸೂರ್ಯನೇ ಕೊಡುವುದು ಅಂತ. ಮತ್ತು ಬೃಹಸ್ಪತಿ ಯಜ್ಞೋಪವೀತವನ್ನು ಕೊಡ್ತಾನೆ ಬೃಹಸ್ಪತ್ಯಾಚಾರ್ಯರು. ಮೌಂಜಿಯನ್ನು ಕಶ್ಯಪ ಕೊಡ್ತಾರೆ. ಮೌಂಜಿ ಅಂತ ಹೇಳಿದರೆ ಸೊಂಟಕ್ಕೆ ಕಟ್ಕೊಳ್ಳೋದು. ಈಗ ಅದು ಕಮ್ಮಿ ಆಗಿದೆ, ಆದರೆ ಮೌಂಜಿ ಅಂತ ಒಂದುಂಟು, ಅದು ಸೊಂಟ ಪಟ್ಟಿ ಥರ, ಅದನ್ನು ಕಶ್ಯಪರು ಕೊಡ್ತಾರೆ. ಮತ್ತು ಪೃಥ್ವಿ ಕೃಷ್ಣಾಜಿನವನ್ನು ಕೊಡ್ತಾಳೆ. ಚಂದ್ರ ದಂಡವನ್ನು ಕೊಡ್ತಾನೆ. ಆ ದಂಡ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್, ಗೋದಾನ ಅಂತ ಸಂಸ್ಕಾರ ಉಂಟು ಉಪನಯನ ಆದಮೇಲೆ. ಅದು ಸಂಸ್ಕಾರ ಉಂಟು ಅಂತಲೇ ಯಾರಿಗೆ ಗೊತ್ತಿಲ್ಲ. ಉಪನಯನ ಆಯಿತಾ ಮದುವೆ. ಈಗ ಕೆಲವೊಬ್ಬರಿಗೆ ಮದುವೆ ಅವತ್ತೇ ಉಪನಯನ ಆಗಿಬಿಡ್ತದೆ. ಹಾಗಾಗಿ ಮದುವೆ ಆಯಿತು ಅಂತ ಸಹ ಉಪನಯನ ಆಯಿತು ಅಂತ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಉಪನಯನ ಆದಮೇಲೆ ಒಟ್ಟು 4 ಸಂಸ್ಕಾರ ಉಂಟು. ಆ 4 ಸಂಸ್ಕಾರ ತನಕ ಸಹ ಆ ದಂಡ ಇರಬೇಕು. ಈಗ ಉಪನಯನ ಆದ ದಿವಸ ಮಾತ್ರ ದಂಡ, ಮತ್ತು ಅದು ಎಲ್ಲೋ ಹೋಗಿರ್ತದೆ. ನಿಜವಾಗಿ ಆ ದಂಡ ನಮ್ಮ ಹತ್ರ ನೀಡಬೇಕು. ಈಗ ಸ್ವಾಮಿಗಳ ಹತ್ರ ಮಾತ್ರ ದಂಡ ಇರ್ತದೆ, ಆದರೆ ಹಾಗೆಲ್ಲ ಎಲ್ಲ ಆಶ್ರಮದವರ ಹತ್ರ ಅವರವರ ದಂಡ ಯಾವಾಗಲೂ ಇರಬೇಕು. ಈಗ ಉಪನಯನ ಆದ ದಂಡ ನಂತರ ಮಹಾನಾಮ್ನಿ, ಮಹಾವ್ರತ ಆದಾಗ ಅದನ್ನು ಬದಲಾಯಿಸಿ ಆಗಿನ ದಂಡ ಇಟ್ಕೊಳ್ಬೇಕು. ಹಾಗೆ ಆ ದಂಡವನ್ನು ಚಂದ್ರ ಕೊಡ್ತಾನೆ. ಮತ್ತು ತಾಯಿ ಕೌಪೀನವನ್ನು ಕೊಡ್ತಾಳೆ. ಮತ್ತು ದ್ಯುತಲೋಕಾಭಿಮಾನಿ ದೇವಿ ಛತ್ರವನ್ನು ಕೊಡ್ತಾಳೆ. ಈ ರೀತಿ ಉಪನಯನಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ದೇವತೆಗಳೆಲ್ಲರೂ ಸೇರಿ ಕೊಡ್ತಾರೆ ಪರಮಾತ್ಮನಿಗೆ ಅಂತ. ನಾವು ಕೂಡ ಉಪನಯನ ಆದ ಹುಡುಗನಿಗೆ ಈಗ ದೇವರು ಪೂಜೆ ಮಾಡಲಿಕ್ಕೆ ದೇವರು, ಈ ರೀತಿಯೆಲ್ಲ ಉಪಯೋಗ ಆಗುವಂಥ ವಸ್ತು ಕೊಡಬೇಕು. ಮೊಬೈಲ್ ಇದೆಲ್ಲ ಕೊಟ್ಟರೆ ಅದು ಮತ್ತೆ ಜಪನೇ ಇಲ್ಲ ಅಂತ ಆಗಿ ಹೋಗ್ತದೆ. ಉಪನಯನ ಯಾಕೆಂತ ಕೇಳಿದರೆ ಗಾಯತ್ರಿ ಮಂತ್ರಕ್ಕೆ, ಶಾಸ್ತ್ರ ಅಧ್ಯಯನಕ್ಕೆ, ವೇದ ಕಲೀಲಿಕ್ಕೋಸ್ಕರ ಇರುವುದು. ಹಾಗಾಗಿ ಅದಕ್ಕೆ ಉಪಯೋಗ ಆಗುವಂಥದ್ದನ್ನು ನಾವು ಕೊಡಬೇಕು. ಮತ್ತು ಉಪನಯನದಲ್ಲಿ ಮುಖ್ಯ ಗಾಯತ್ರಿ ಮಂತ್ರ. ಯಾಕೆ ಗಾಯತ್ರಿಗೆ ಅಷ್ಟು ಮಹತ್ವ ಅಂತ ಕೇಳಿದರೆ, ಈ ಗಾಯತ್ರಿ ಓಂಕಾರದ ವ್ಯಾಖ್ಯಾನ ರೂಪ. ಇಡೀ ವೇದನೆ ಓಂಕಾರದ ವ್ಯಾಖ್ಯಾನ. ಮೊದಲಿಗೆ ಗಾಯತ್ರಿ, ಮೊದಲಿಗೆ ಓಂಕಾರ, ಮತ್ತು ಅದರಿಂದ ವಾಸುದೇವ ಮಂತ್ರ, ಅದಾದಮೇಲೆ ಗಾಯತ್ರಿ, ಅದಾದಮೇಲೆ ಪುರುಷ ಸೂಕ್ತ, ಅದಾದಮೇಲೆ ಎಲ್ಲ ವೇದ ಅಂತ. ಹಾಗಾಗಿ ಗಾಯತ್ರಿ ಅಂತ ಹೇಳಿದರೆ ಪರಮಾತ್ಮ ಓಂಕಾರದ ವ್ಯಾಖ್ಯಾನ. ಅಷ್ಟು ಮಾತ್ರ ಅಲ್ಲ, ಈಗ ನಾವು ಅರ್ಘ್ಯ ಬಿಡ್ತೇವೆ. ಅರ್ಘ್ಯ ಯಾಕೆ ಬಿಡೋದು ಅಂತ ಕೇಳಿದರೆ, ಆ ಮಂದೇಹ ಅಂತ ರಾಕ್ಷಸರಿರ್ತಾರೆ. ಆ ರಾಕ್ಷಸರ ವಧೆಗೋಸ್ಕರ ಅರ್ಘ್ಯ ಬಿಡೋದು. ಅಂದರೆ ಸೂರ್ಯನ ಕಿರಣ ತಿನ್ನಲಿಕ್ಕೆ ಬರ್ತಾರೆ ಆ ರಾಕ್ಷಸರು. ಮೊದಲ ಅರ್ಘ್ಯ ಕೊಡುವಾಗ ಅವರ ವಾಹನ ನಾಶ ಆಗ್ತದೆ, ಆಯುಧ ನಾಶ ಆಗ್ತದೆ. 2ನೇ ಅರ್ಘ್ಯ ಕೊಡುವಾಗ ಅವರ ವಾಹನ ನಾಶ ಆಗ್ತದೆ. 3ನೇ ಅರ್ಘ್ಯ ಕೊಡುವಾಗ ಅವರೇ ನಾಶ ಆಗ್ತಾರೆ ಅಂತ. ಹಾಗಾಗಿ ಗಾಯತ್ರಿ ತುಂಬ ಮುಖ್ಯ. ಇದು ಯಾವಾಗ ಮಾಡಬೇಕು ಅಂತ ಹೇಳಿ ನಮಗೆ ಬಂದ ಹೊತ್ತಿಗೆ ಮಾಡೋದಲ್ಲ. ಬೆಳಗ್ಗಿನ ಗಾಯತ್ರಿ
ಪೂರ್ವಂ ಸಂಧ್ಯಾಂ ಸ ನಕ್ಷತ್ರಂ, ನಕ್ಷತ್ರಗಳಿದ್ದಾಗ ಮಾಡಬೇಕು. ಅಂದರೆ ಒಂದು 4:15, 5:30 ಈ ಹೊತ್ತಿನಲ್ಲಿ ಮಾಡಬೇಕು. ಈಗ ಹೇಳುವುದೇ ಇಲ್ಲ, ಇನ್ನು ಮಾಡುವುದೆಲ್ಲಿ. ಆದರೂ ಮಾಡಿದರೂ ಮಾಡಬೇಕು ಅಂತ ಮಾತ್ರ ಮಾಡ್ತಾರೆ. ಆದರೆ ಮಾಡುವಾಗ ಇದು ಪರಮಾತ್ಮನಿಗೋಸ್ಕರ ಅಂತ ಶ್ರದ್ಧೆಯಿಂದ ಮಾಡಬೇಕು. ಬರೀ ಒಂದು ಮಾಡಬೇಕು ಅಂತ ಮಾಡಿದರೆ ಅದು ಮಾಡಿದ್ದು ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಮತ್ತು ಸಾಯಂಕಾಲದ್ದು ಸೂರ್ಯ ಇದ್ದಾಗ ಮಾಡಬೇಕು. ಮತ್ತು ಮಾಡುವಾಗ ಮುಖ್ಯವಾಗಿ ಮಾತಾಡಬಾರ್ದು. ಈಗೆಲ್ಲ ಏನಾಗ್ತಿದೆ ಅಂತ ಕೇಳಿದರೆ, ಅದು ಬೇರೆ ಸಂಜೆ ಅಲ್ಲ, ಮನೆಯಲ್ಲಿ ಅದು ಧಾರಾವಾಹಿಯ ಸಮಯ. ಹಾಗಾಗಿ ಜಪ ಮಾಡ್ತಿರ್ತಾರೆ ದೇವರ ಮನೆಯಲ್ಲಿ, ಇಲ್ಲಿ ಧಾರಾವಾಹಿ ಸಾಗ್ತಾ ಇರ್ತದೆ. ಇದು ಜಪದ ಮಧ್ಯದಲ್ಲಿ ಅವಳೇನಾಯಿತು ಇವರೇನಾಯಿತು ಅಂತ ಅದೇ ಗಮನಕ್ಕೆ ಹೋಗ್ತದೆ. ಮತ್ತು ಅದೇನಾಯಿತು ಇದೇನಾಯಿತು, ನಾನು ತಪ್ಪಿಯೋಯ್ತು, ನಾನು ಸ್ವಲ್ಪ ಜಪ ಮಾಡ್ತಿದ್ದೆ, ಅವಳ ಕತೆ ಏನಾಯಿತು ಅಂತ ಮಾತಾಡಿ ಕತೆ ಕೇಳ್ತೇವೆ. ಜಪಕ್ಕಿಂತ ಮುಖ್ಯ ಕತೆ ಆಗಿ ಬಿಟ್ಟಿದೆ ನಮಗೆ. ಆದರೆ ಹಾಗೆ ಆಗಬಾರ್ದು. ಜಪ ಮಾಡುವಾಗ ಮಾತಾಡಬಾರ್ದು, ಪರಮಾತ್ಮನ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಜಪ ಮಾಡೋದು. ಇಷ್ಟೆಲ್ಲ ಮಹತ್ವ. ಆ ಉಪನಯನ ಸಂಸ್ಕಾರ ವಾಮನನಿಗೆ ಆಯಿತು. ಉಪನಯನ ಆದಮೇಲೆ ಭಿಕ್ಷಾಟನೆಗೋಸ್ಕರ ಬಲಿ ಹತ್ರ ಹೋಗ್ತಾನೆ ವಾಮನ. ಹೋದಾಗ ಅವನ ಆ ದಿವ್ಯ ರೂಪವನ್ನು ನೋಡಿ ಆ ಬಲಿ ಸತ್ಕಾರ ಎಲ್ಲ ಮಾಡ್ತಾನೆ. ಬಂದಂತಹ ಆ ವಾಮನನಿಗೆ ಪಾದ ಪ್ರಕ್ಷಾಳನೆ ಇದನ್ನೆಲ್ಲ ಮಾಡ್ತಾನೆ. ಸ್ವಾಗತಿಸಿ ಪಾದ ಪ್ರಕ್ಷಾಳನೆ ಮಾಡಿ ಆ ನೀರನ್ನು ತಲೆಗೆಲ್ಲ ಹಾಕೊಳ್ತಾರೆ. ಯಾಕಂತ ಕೇಳಿದರೆ ಪರಮಾತ್ಮನ ಕಾಲು ತೊಳೆದಂತಹ ನೀರು. ರುದ್ರನೇ ತನ್ನ ತಲೆಯಲ್ಲಿ ಯಾವಾಗಲೂ ಗಂಗೆಯನ್ನು ಧರಿಸಿದ್ದಾನೆ. ಯಾಕೆಂತ ಕೇಳಿದರೆ ಪರಮಾತ್ಮನ ಪಾದೋದಕ ಅಂತ. ಹಾಗಾಗಿ ಈ ಬಲಿಯೂ ಕೂಡ ಸಪರಿವಾರವಾಗಿ ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ತಾರೆ. ಪ್ರೋಕ್ಷಣೆ ಮಾಡಿ ಆದಮೇಲೆ, ನೀನು ಭಿಕ್ಷಾಟನೆಗೋಸ್ಕರ ಬಂದದ್ದಿರಬೇಕು, ನಿಂಗೆ ಏನು ಬೇಕು ಕೇಳು ಅಂತ ಕೇಳ್ತಾನೆ. ನೀನು ಏನು ಬೇಕು ಕೇಳು, ನಾನು ಕೊಡ್ತೇನೆ, ನನ್ನ ಹತ್ರ ಎಲ್ಲ ಉಂಟು, ಏನಿಲ್ಲ ಅಂತಿಲ್ಲ. ಹಾಗಾಗಿ ನಿಂಗೆ ಏನು ಬೇಕು, ಎಷ್ಟು ಜಾಗ ಬೇಕು, ಎಷ್ಟು ಸಂಪತ್ತು ಬೇಕು, ಏನು ವಸ್ತು ಬೇಕು, ಎಲ್ಲ ಏನು ಬೇಕು ಕೇಳು, ಎಷ್ಟು ಬೇಕು ಕೇಳು, ನಾನು ಕೊಡ್ತೇನೆ ಅಂತ. ಅಂದರೆ ಕೇಳುವಾಗ ದಾನ ಮಾಡಬೇಕು ಅಂತ ಉಂಟು, ಆದರೆ ಅಹಂಕಾರದಿಂದ ಕೇಳ್ತಾನೆ. ಅಂದರೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇನೆ, ನನ್ನ ಹತ್ರ ಎಲ್ಲ ಉಂಟು, ನಾನೇ ದೊಡ್ಡ ಜನ, ನಿಂಗೆ ಏನು ಬೇಕು ಕೇಳು, ನಾನು ಕೊಡುವಷ್ಟು ಸಾಮರ್ಥ್ಯ ಉಂಟು ನನಗೆ ಅಂತ. ಕೇಳಿದಾಗ ವಾಮನ ಹೇಳ್ತಾನೆ, ಅಲ್ಲ ನನಗೆ 3 ಕಾಲಿನಷ್ಟು ಜಾಗ ಕೊಡು ಅಂತ, 3 ಪಾದದಷ್ಟು ಜಾಗ. ಈ ಶುಕ್ರಾಚಾರ್ಯರಿಗೆ ಸಂದೇಹ ಬರ್ತದೆ, ಅಲ್ಲ ಇಷ್ಟು ಚಿಕ್ಕ ಹುಡುಗ ಅವ 3 ಕಾಲಿನಷ್ಟು ಜಾಗ ಕೊಡಬೇಕು ಅಂತೆಲ್ಲ ಹೇಳಿದಾಗ ಅದು ಇದೆಂತ ತಮಾಷೆ ಅಲ್ಲ. ಯಾಕಂತ ಕೇಳಿದರೆ ಫಸ್ಟೇ ಕಾಲು ಚಿಕ್ಕದು, ಅದರಲ್ಲಿಯೂ 3 ಹೆಜ್ಜೆ, ಇದು ಯಾಕೆ ಪ್ರಯೋಜನವೇ ಇಲ್ಲ. ಹಾಗಾದರೆ ಏನೋ ಇದು ಇರಬೇಕು ಲೀಲೆ ಅಂತ, ಇದು ಪರಮಾತ್ಮನೇ ಬಂದದ್ದು ಅಂತ ಅವರಿಗೆ ಗೊತ್ತಾಗ್ತದೆ. ಅವರು ಮತ್ತೆ ಬಲಿಗೆ ಹೇಳ್ತಾರೆ, ಅಲ್ಲ ನೀನು ನಂಬೇಡ ಅಂತ. ಆದರೆ ಈ ವಾಮನ ಹೇಳ್ತಾನೆ, ಅಲ್ಲ ನೀನು ಈಗ ನನಗೆ ದಾನ ಮಾಡ್ತೀನಿ ಅಂತ ಹೇಳಿದ್ದಿ, ನಾನು ಏನು ಬೇಕಾದರೂ ಕೇಳ್ಬೋದು, ಆದರೆ ನಾನು ಕೇಳೋದಿಲ್ಲ ಹಾಗೆಲ್ಲ. ಯಾಕೆಂತ ಕೇಳಿದರೆ ಆಸೆಗೆ ಒಂದು ಮಿತಿ ಇರಬೇಕು. ಏನೋ ಸಿಗ್ತದೆ ಅಂತ ಹೇಳಿ ಎಲ್ಲ ಬೇಕು, ಸರಿ ಇಷ್ಟು ಕೊಡು ಅಷ್ಟು ಕೊಡು ಅಂತೆಲ್ಲ ಕೇಳಬಾರ್ದು. ಎಷ್ಟು ಬೇಕು ನಮಗೆ ಅಷ್ಟೇ ಇರಬೇಕು. ಹರಿಚ್ಛೆಯಿಂದ ಬಂದುದರಲ್ಲಿ ತೃಪ್ತಿಯನ್ನು ನಾವು ಕಾಣಬೇಕು, ಸುಖ ಪಡಿಬೇಕು. ಇಲ್ಲ ನನಗೆ ಇನ್ನೂ ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದರೆ, ಈಗ ಇದು ಲೋಕದಲ್ಲಿ ಸುಮಾರು ಪದಾರ್ಥಗಳುಂಟು, ಭೋಗ ಮಾಡಲಿಕ್ಕೆ ಸುಮಾರು ಪದಾರ್ಥಗಳುಂಟು. ನನಗೆ ಇವತ್ತು ಅದು ಬೇಕು ಅಂತಾಯಿತು, ಅದು ಅನುಭವಿಸಿದಾಗ ಇನ್ನೊಂದು ಉಂಟು ಅಂತಾಯಿತು, ಅದನ್ನು ಅನುಭವಿಸುವಂತಾಗ್ತದೆ, ಇನ್ನೊಂದು ಸಿಗ್ತದೆ. ಈ ರೀತಿ ಆಸೆ ಪಡ್ತಾ ಹೋದರೆ ನಮಗೆ ಅನುಭವಿಸ್ತಾನೆ ಇರ್ತೇವೆ, ತೃಪ್ತಿ ಆಗೋದೇ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಕೊಟ್ಟದ್ರಲ್ಲಿ ನಾವು ಖುಷಿಯಾಗಿ ಇರಬೇಕು. ಹಾಸಿಗಿದ್ದಷ್ಟು ಕಾಲು ಚಾಚು, ನನಗೆ ಇನ್ನೂ ಬೇಕು ಅಂತ ನಾವು ಯಾವತ್ತೂ ಹೇಳಬಾರ್ದು. ಹಾಗಾಗಿ ಈಗ ಕೇಳೋದಂತ ಹೇಳಿದರೆ ಇಡೀ ಭೂಮಿಯನ್ನೇ ಕೇಳ್ಬೋದು, ಆದರೆ ಹಾಗೆ ನಾನು ಕೇಳೋದಿಲ್ಲ, ಅದು ದುರಾಸೆ. ಬರೀ 3 ಹೆಜ್ಜೆಯಷ್ಟು ಜಾಗ ಕೊಡು, ನನಗೆ ಅದೇ ಸಾಕು ಅಂತ. ಈಗ ನಿನ್ನ ವಂಶದಲ್ಲಿ ಎಲ್ಲರೂ ಮಾತನ್ನೇ ತಪ್ಪಲಿಲ್ಲ, ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದವರು. ಹಾಗಾಗಿ ನೀನು ಸಹ ಈಗ ಕೊಡ್ತೀನಿ ಅಂತ ಹೇಳಿದಿ, ನೀನು ಕೊಡು ಅಂತ. ಆಗ ಶುಕ್ರಾಚಾರ್ಯರು ಹೇಳ್ತಾರೆ, ಅಲ್ಲ ಹೀಗೆ ನೀನು ಮಾಡಬೇಡ,
ಈ ನಾವು ಯಾವತ್ತೂ ದಾನ ಮಾಡಬೇಕು, ಆದರೆ ನಮ್ಮ ಹತ್ರ ಉಂಟು ಅಂತ ಹೇಳಿ ಎಲ್ಲವನ್ನು ದಾನ ಮಾಡಬಾರ್ದು. ಎಷ್ಟು ದಾನ ಮಾಡಬೇಕು? ಈಗ ಸುಮಾರುಂಟು, ಹಾಗಾದರೆ ಸ್ವಲ್ಪ ದಾನ ಮಾಡಬೇಕು. ಎಲ್ಲ ಈಗ ನಮ್ಮ ಮನೆಯನ್ನೇ ನಾವು ಮಾರ್ಕೊಂಡು ಬಿಟ್ಟರೆ, ದಾನ ಮಾಡ್ತಾ ಹೋದರೆ ನಾವು ಹೇಗೆ ಬದುಕೋದು? ಅದಕ್ಕೋಸ್ಕರ ದಾನ ಮಾಡುವಾಗ ಸಹ ಒಂದು ನಿಯಮ ಅಂತ ಉಂಟು, ಇಷ್ಟೇ ದಾನ ಮಾಡಬೇಕು, ಅಷ್ಟೇ ದಾನ ಮಾಡಬೇಕು ಅಂತ. ಹಾಗಾಗಿ ಈಗ ನೀನು ಹೇಳಿ ಆಗಿದ್ದಿ ಎಲ್ಲವನ್ನು ಕೊಡ್ತೇನೆ ಅಂತ, ಏನು ಬೇಕು ಕೇಳು ಅಂತ. ಆದರೆ ಸುಳ್ಳು ಹೇಳಿದರೆ ತಪ್ಪಿಲ್ಲ. ಇವ ಪರಮಾತ್ಮ, ಇವ ನಿನ್ನನ್ನು ನಿಗ್ರಹಿಸಲಿಕ್ಕೋಸ್ಕರನೇ ಬಂದದ್ದು, ನಿನ್ನ ಅಹಂಕಾರವನ್ನೆಲ್ಲ ತೆಗಿಲಿಕ್ಕೇ ಬಂದದ್ದು. ಹಾಗಾಗಿ ನೀನು ಇವನನ್ನು ನಂಬೇಡ. ಇವ ನಿನ್ನ ಎಲ್ಲ ಸಂಪತ್ತು ಎಲ್ಲವನ್ನು ತಗೊಂಡು ಎಲ್ಲ ಇಂದ್ರನಿಗೆ ಕೊಟ್ಟು ಬಿಡ್ತಾನೆ. ಇಷ್ಟೆಲ್ಲ ನಾವು ಯುದ್ಧ ಮಾಡಿ ಸಂಪಾದನೆ ಮಾಡಿದ್ದೆಲ್ಲ ವ್ಯರ್ಥ ಆಗಿ ಹೋಗ್ತದೆ. ಹಾಗಾಗಿ ನಮ್ಮ ಅಸ್ತಿತ್ವನೇ ಇಲ್ಲಂತಾದಾಗ ಸುಳ್ಳು ಹೇಳಿದರೆ ತೊಂದರೆ ಇಲ್ಲ ಅಂತ. ನಿಜವಾಗಿ ಸುಳ್ಳೇ ಹೇಳಲಿಕ್ಕಿಲ್ಲ, ಕೆಲವೊಬ್ಬರ ಅಸ್ತಿತ್ವನೇ ಸುಳ್ಳಿಂದ ಅಂತ ಆಗಿಬಿಟ್ಟಿದೆ. ಅಂದರೆ ಅವ ಅಂತ ಹೇಳಿದರೆ ಅವ ಫುಲ್ ಬೋಗಸ್ ಮಾರೆ, ಏನು ಹೇಳಿದ್ರು ಸುಳ್ಳೇ ಹೇಳೋದು ಅಂತ. ಆ ರೀತಿ ಆಗಬಾರ್ದು. ಯಾವಾಗ ಸುಳ್ಳು ಹೇಳಬೇಕು? ಈಗ ಒಂದು ಮದುವೆ ಮಾಡಬೇಕು ಅಂತ ಹೇಳಿದರೆ 1000 ಸುಳ್ಳು ಹೇಳಿ ಮಾಡ್ತಾರೆ ಅಂತ ಉಂಟು. ಅಂದರೆ ಶುಭ ಕಾರ್ಯಕ್ಕೋಸ್ಕರ ಸುಳ್ಳು ಹೇಳಿದರೆ ತಪ್ಪಿಲ್ಲ. ಈಗ ನಮ್ಮ ಧರ್ಮಕ್ಕೆ ಹಾನಿ ಬಂದಾಗ ಆಗ ಸುಳ್ಳು ಹೇಳ್ಬೋದು. ಧರ್ಮಕ್ಕೆ ಹಾನಿ ಬಂದಾಗ ಅಥವಾ ಬ್ರಾಹ್ಮಣರಿಗೆ ಅಥವಾ ಜೀವನಕ್ಕೆ ಈ ರೀತಿ ತೊಂದರೆ ಬಂದಾಗ ಮಾತ್ರ ಸುಳ್ಳು ಹೇಳಲಿಕ್ಕೆ, ಇಲ್ಲಂತಿದ್ದರೆ ಸುಳ್ಳು ಹೇಳಲಿಕ್ಕಿಲ್ಲ. ಆದರೆ ಈಗ ನಿನ್ನ ಜೀವನಕ್ಕೆ ಆಪತ್ತು ಇದು, ಯಾಕಂತ ಕೇಳಿದರೆ ಎಲ್ಲವನ್ನು ಇವ ತಗೊಳ್ತಾನೆ. ಹಾಗಾಗಿ ಏನಿಲ್ಲ ಅಂತ ನೀನು ಹೇಳು ಅಂತ. ದಾನ ಮಾಡಲಿಕ್ಕೆ ಯಾರಾದರೂ ಕೇಳ್ತಾ ಬಂದರೆ ಆಗ ಏನಿಲ್ಲ ಅಂತ ಹೇಳಬೇಕು ಅಂತ. ಹಾಗೆಂತ ಹೇಳಿ ಎಲ್ಲ ಇದ್ದಾಗ ಸಹ ಏನಿಲ್ಲ ನಾನು ಕೊಡೋದೇ ಇಲ್ಲ ಅಂತ ಹೇಳಬಾರ್ದು. ಕೆಲವೊಬ್ಬರೆಲ್ಲ ಯಾರಾದರೂ ಮನೆಗೆ ಬಂದರೆ ನಮ್ಮ ಹತ್ರ ಏನಿಲ್ಲ ಅಂತಾನೆ, ಎಷ್ಟು ಕೊಟ್ಟರು ಏನಿಲ್ಲ ಅಂತಲೇ ಹೇಳೋದು. ಹಾಗೆಲ್ಲ ಹೇಳಬಾರ್ದು. ಆದರೆ ಈಗ ನಿನ್ನ ಅಸ್ತಿತ್ವ ಹೋಗ್ತದೆ. ಹಾಗಾಗಿ ಎಷ್ಟು ನಿನಗೆ ಆಗ್ತದೆ ಅಷ್ಟು ಕೊಡು, ಆದರೆ ಎಲ್ಲವನ್ನು ನೀನು ಕೊಡಬೇಡ. ಎಲ್ಲವನ್ನು ಕೊಡುವ ಅಂತ ಹೇಳುವಾಗ ನಿನ್ನ ಹತ್ರ ಇಲ್ಲ ಅಂತಲೇ ಹೇಳು ಅಂತ. ಸುಮಾರು ಹೇಳ್ತಾರೆ, ಎಷ್ಟು ಹೇಳಿದರೂ ಇವಾಗ ಕೇಳೋದೇ ಇಲ್ಲ, ನಾನು ಮಾತು ಕೊಟ್ಟಾಗಿದೆ, ನಾನು ಇನ್ನೂ ಕೊಡದೇ ಇರುವುದಿಲ್ಲ ಅಂತ. ಸರಿ ಕೊಡಲೇಬೇಕಲ್ಲ, ಸರಿ 3 ಹೆಜ್ಜೆ ಅಂತ ಕೇಳಿದ್ದಾನೆ ವಾಮನ. ಸರಿ ಕೊಡುವ ಅಂತ ಅವನ ಹೆಂಡತಿ ಹತ್ರ ನೀರು ಹಾಕಲಿಕ್ಕೆ ಹೇಳ್ತಾಳೆ. ಇಷ್ಟೊತ್ತರಲ್ಲಿ ಈ ಶುಕ್ರಾಚಾರ್ಯರಿಗೆ ಸಿಟ್ಟು ಬರ್ತದೆ. ಯಾಕಂತ ಕೇಳಿದರೆ ನಾನು ಎಷ್ಟು ಹೇಳಿದ್ರು, ನಾನು ಎಷ್ಟು ಉಪದೇಶ ಮಾಡಿದ್ರೂ ಕೇಳೋದೇ ಇಲ್ಲಲ್ಲ. ನಾನು ಇವನ ಪ್ರೀತಿ ಅಂದರೆ ಇವನ ಮೇಲೆ ಇರುವಂಥ ಪ್ರೀತಿಗೋಸ್ಕರ ನಾನು ಹೇಳಿದ್ದು. ಇವ ಪೂರ್ತಿ ನಾಶ ಆಗ್ತಾನೆ, ಇವ ಹಾಗೆ ಹಾಳಾಗಬಾರ್ದು, ಉಳಿಬೇಕು, ಅವನ ಮೇಲೆ ಕಾಳಜಿಯಿಂದ ಹೇಳಿದ್ದು. ಇವ ಕೇಳ್ತಾನಿಲ್ಲ, ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ, ಎಷ್ಟು ಹೇಳಿದರೂ ಪೂರ್ತಿ ಕೊಡ್ತಾನೆ ಅಂತಲೇ ಹೇಳ್ತಿದ್ದಾನೆ. ಹಾಗಾಗಿ ನಿನ್ನ ಎಲ್ಲ ಸಂಪತ್ತೆಲ್ಲ ನಾಶ ಆಗಿ ಹೋಗಲಿ ಅಂತೆಲ್ಲ ಶಾಪ ಕೊಡ್ತಾರೆ. ಹಿಂದೆ ಹೇಳಿದ್ರು, ಇವನ ಯಾವಾಗ ಎಲ್ಲ ನಾಶ ಆಗ್ತದೆ ಅಂತ ಕೇಳಿದ್ದರೆ ಎಲ್ಲ ಬ್ರಾಹ್ಮಣರೆಲ್ಲ ಶಾಪ ಕೊಟ್ಟಾಗ, ಇವ ಬ್ರಾಹ್ಮಣರಿಗೆ ಅವಮಾನ ಮಾಡಿದಾಗ ಎಲ್ಲ ನಾಶ ಆಗ್ತದೆ ಅಂತ ಹೇಳಿದ್ರು. ಇದೀಗ ಹಾಗೇನಾಗಲಿಕ್ಕೆ ಆಯಿತು. ದಾನ ಮಾಡುವ ಅಂತ ಕೃಷ್ಣಾರ್ಪಣ ಕೊಡ್ತಾನೆ. ಕೃಷ್ಣಾರ್ಪಣ ಕೊಟ್ಟಾಗ ಈ ವಾಮನ ತ್ರಿವಿಕ್ರಮ ಅವತಾರ ಆಗ್ತಾನೆ. ದೊಡ್ಡದಾಗ್ತಾ ಹೋಗ್ತಾನೆ. ಅದು ವರ್ಣನೆಲ್ಲ ಮಾಡ್ತಾರೆ. ಈಗ ನಕ್ಷತ್ರ ಇರ್ತದೆ, ಆ ನಕ್ಷತ್ರ ಮೇಲೆ ಇರ್ತದೆ. ಈ ತ್ರಿವಿಕ್ರಮ ದೊಡ್ಡದಾಗ್ತಾ ಹೋದಾಗ ಈ ನಕ್ಷತ್ರಗಳು ತಲೆ ಮೇಲೆ ಬರ್ತದಂತೆ, ಕಿರೀಟ ಥರ, ಮತ್ತು ಆಭರಣ ಥರ, ಮತ್ತು ಸೊಂಟಪಟ್ಟಿ ಥರ, ಗೆಜ್ಜೆ ಥರ, ಈ ರೀತಿ ಆಗ್ತಾ ಹೋಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ನಮಗೆ ಒಂದು ಕಲ್ಪನೆ ಬರಲಿಕ್ಕೋಸ್ಕರ, ಹಾಗಾದರೆ ಎಷ್ಟು ದೊಡ್ಡ ಪರಮಾತ್ಮ ಅವತಾರ ತಾಳಿದ ಅಂತ. ಅದಾದಮೇಲೆ ಒಂದು ಕಾಲಿನಿಂದ ಇಡೀ ಈ ಭೂಲೋಕವನ್ನೆಲ್ಲ ಅಳಿತಾನೆ. ಭೂಲೋಕ ಮಾತ್ರ ಅಲ್ಲ, ಇದರ ಕೆಳಗಿರುವಂಥ ಎಲ್ಲ ಲೋಕ ಎಲ್ಲವನ್ನು ಅಳಿತಾನೆ. ಇನ್ನೊಂದು ಕಾಲಿನಿಂದ ಎಲ್ಲ ಮೇಲಿನ ಲೋಕವನ್ನೆಲ್ಲ ಅಳಿತಾನೆ. ಎಲ್ಲ ಅಳಿದಾಯಿತು. ಇನ್ನು 3ನೇ ಹೆಜ್ಜೆ ಇಡಬೇಕು. ಎಲ್ಲಿಡುವುದು? ಈ ಬಲಿ ಹತ್ರ ಜಾಗನೇ ಇಲ್ಲಲ್ಲ, ಎಲ್ಲ ಹೋಗಿ ಆಯಿತು. ಮಾತು ತಪ್ಪಿದರೆ ಅದಕ್ಕೆ ಮತ್ತೆ ಶಿಕ್ಷೆ ಉಂಟು. ಪ್ರತಿಶ್ರುತ ಮದಾತುಸ್ತೆ ನಿರಯೇ ವಾಸಯಿಷ್ಯತೆ
ವಿಷಸ್ವನಿರಯಂ ತಸ್ಮಾತ್ ಗುರುಣ ಚಾನುಮೋದಿತಃ. ಅಷ್ಟೆಲ್ಲ ಗುರುಗಳು ಹೇಳಿದರು, ಉಪದೇಶ ಮಾಡಿದರು, ಹಾಗೆ ಮಾಡಬೇಡ ಅಂತ. ಕೇಳಲಿಲ್ಲ. ಮಾತು ಕೊಟ್ಟಿದ್ದಾನೆ, ಎಲ್ಲವನ್ನು ನಾನು ಕೊಡ್ತೇನೆ, 3 ಹೆಜ್ಜೆ ಕೊಡ್ತೇನೆ ಅಂತ. ಆದರೆ ಕೊಡಲಿಕ್ಕೆ ಆದದ್ದು 2 ಹೆಜ್ಜೆ. ಮಾತು ತಪ್ಪಿದ. ಅದಕ್ಕೋಸ್ಕರ ನಿಮಗೆ ನರಕ ಶಿಕ್ಷೆ ಆಗ್ತದೆ ಅಂತ ಹೇಳ್ತಾರೆ. ಅದಾದಮೇಲೆ ಅವ ನರಕಕ್ಕೆ ಹೋಗಿ ವಾಸ ಮಾಡ್ತಾನೆ. ಆದರೆ ಇವ ಕರ್ಮಜ ದೇವತೆ, ಇವ ಸ್ವಭಾವತಃ ಒಳ್ಳೆವ. ಆದರೆ ಕಲಿಯ ಆವೇಶದಿಂದ ದುರ್ಬುದ್ಧಿ ಬಂದದ್ದು. ಹಾಗಾಗಿ ಅಹಂಕಾರ, ದರ್ಪ ಇದೆಲ್ಲ ಬಂದದ್ದು. ಹಾಗಾಗಿ ಇವ ಕರ್ಮಜ ದೇವತೆ ಆದದ್ರಿಂದ ನರಕಕ್ಕೆ ಹೋಗಲಿಕ್ಕಿಲ್ಲ. ಅದಕ್ಕೋಸ್ಕರ ಭೂಮಿಯಲ್ಲೇ ಒಂದು ಗುಹೆಯಲ್ಲಿ ಇವನನ್ನು ಬಂಧನೆ ಮಾಡಿಡ್ತಾರೆ. ಅಲ್ಲೇ ಸ್ವಲ್ಪ ಸಮಯ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ. ಶಿಕ್ಷೆ ಅನುಭವಿಸಿ ಆದಮೇಲೆ ಮತ್ತೆ ಪುನಃ ಬರ್ತಾನೆ. ಬಂದಾದಾದ್ಮೇಲೆ ಅವ ಹೇಳ್ತಾನೆ, ಮತ್ತೆ ನಾವು ಈಗ ಮಾತು ಕೊಟ್ಟಿದ್ದೇವೆ, ಆ ಮಾತನ್ನು ತಪ್ಪಿದರೆ ಏನಾಗ್ತದೆ ಅಂತ ಕೇಳಿದರೆ, ವಿಪ್ರಯ ಪ್ರತಿಯೋ ಶ್ರುತ್ಯ ನತದರ್ಪಯೇತ್ ಕ್ವಚಿತ್ ವೃಥಾ ಮನೋರಥಸ್ಯ ದೂರೇ ಸ್ವರ್ಗಾತ್ ಪತತ್ಯತಃ. ಅಂದರೆ ಒಂದು ಮಾತು ಕೊಟ್ಟ, ಈಗ ನಾನು ಈ ಕೆಲಸ ಮಾಡ್ತೇನೆ, ಅಥವಾ ನಾನು ಸಹಾಯ ಮಾಡ್ತೇನೆ ನಿನಗೆ, ನಾನು ನಿನ್ನ ಬೆನ್ನೆಲುಬಾಗಿರ್ತಾನೆ, ಈ ರೀತಿಯಾಗಿ ಮಾತು ಕೊಡ್ತಾರೆ, ಆಶ್ವಾಸನೆ ಕೊಡ್ತಾರೆ. ಕೊಟ್ಟದ್ದನ್ನು ಪಾಲಿಸಲಿಲ್ಲ ಅಂತ ಹೇಳಿದರೆ ಅವರ ಏನು ಮನೋರಥ ಸಹ ಪೂರ್ತಿ ಆಗುವುದಿಲ್ಲ. ಈಗ ಏನೋ ಅವರು ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರು, ಅದು ಆಗೋದೇ ಇಲ್ಲ. ಯಾಕಂತ ಕೇಳಿದರೆ ಇವರು ಮಾತು ಕೊಟ್ಟಿರ್ತಾರೆ, ಅದು ಮಾತು ತಪ್ಪಿದ್ರು ಅಂತ. ಅಷ್ಟು ಮಾತ್ರ ಅಲ್ಲ, ಇವನಿಗೆ ಸ್ವರ್ಗ ಸಿಗುವುದಿಲ್ಲ, ಇವ ನರಕದ ಕಡೆಗೆ ಹೋಗ್ತಾನೆ ಅಂತ. ಇಷ್ಟೆಲ್ಲ ಮಾತು ತಪ್ಪಿದ್ರೆ ಅಂತ. ಹಾಗಾಗಿ ಮಾತು ಯಾವಾಗಲೂ ಕಮ್ಮಿ ಆಡಬೇಕು. ನಾವು ಹೆಚ್ಚು ಮಾತಾಡಿದರೆ ನಮ್ಮ ಪ್ರಾಣಶಕ್ತಿ ಹೆಚ್ಚು ಹೋಗ್ತದೆ. ಈಗ ನಾಯೆಲ್ಲ ಬೇಗ ಸಾಯ್ತದೆ ಅಂತ ಹೇಳ್ತಾರೆ. ಯಾಕಂತ ಕೇಳಿದರೆ ಯಾವಾಗಲೂ ಬಾಯಲ್ಲೇ ಉಸಿರಾಡೋದು ಅಂತ. ಅಂದರೆ ಹೆಚ್ಚು ನಾವು ಮಾತೆಲ್ಲ ಆಡಿದರೆ ಬೇಗ ಆಯುಷ್ಯ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ನಾವು ಹೆಚ್ಚು ಮಾತಾಡ್ತಾ ಹೋದರೆ ನಾವು ಏನು ಮಾತಾಡಿದ್ವಿ ಅಂತ ನಮಗೇನೆ ಗೊತ್ತಾಗೋದಿಲ್ಲ, ಒಂಥೋ ಹೇಳ್ತಾನೆ ಇರ್ತೇವೆ. ಹಾಗೆ ಆದಾಗ ನಮಗೆ ಸಮಸ್ಯೆ ಜಾಸ್ತಿ. ಯಾಕಂತ ಕೇಳಿದರೆ ಮಾತಿನಲ್ಲಿ ಎಲ್ಲ ಇರುವುದು. ಈಗ ನಮಗೆ ಗೆಳೆಯರಾಗಬೇಕು, ಗೆಳೆಯರು ಹೇಗೆ ಆಗೋದು? ನಮ್ಮ ಮಾತಿನಿಂದಲೇ ಆಗೋದು. ಶತ್ರು ಅವರೂ ಮಾತಿನಿಂದಲೇ ಆಗೋದು. ನಮ್ಮ ಸಾವು, ನಮ್ಮ ಒಳಿತು ಎಲ್ಲ ಮಾತಿನಿಂದಲೇ ಆಗೋದು. ಹಾಗಾಗಿ ಆ ಮಾತನ್ನು ನಾವು ಯಾವಾಗಲೂ ಆಲೋಚನೆ ಮಾಡಿ ಮಾತಾಡಬೇಕು. ಇವ ಮಾತು ತಪ್ಪಿದ. ಹಾಗಾಗಿ ನಾವು ಯಾವತ್ತೂ ಆಲೋಚನೆ ಮಾಡಿ ಮಾತಾಡಬೇಕು ಅಂತ. ಇವ ಮತ್ತೆ ಪುನಃ ಬಂದಾದ ಮೇಲೆ ಏನು ಕೊಡೋದು ಈಗ? ಆಗ ಹೇಳ್ತಾನೆ, ಪದಂ ತೃತೀಯಂ ಕುರು ಶೀರ್ಷಿ ಮೇ ನಿಜಂ. ಅಂದರೆ ಈ 3ನೇ ಕಾಲನ್ನು, ಪಾದವನ್ನು ನನ್ನ ತಲೆ ಮೇಲೆ ನೀಡು ಅಂತ. ಯಾಕಂತ ಕೇಳಿದರೆ ಇವನಿಗೆ ಹೆದರಿಕೆ ಶುರುವಾಗಿದೆ. ಯಾವುದರಿಂದ ಹೆದರಿಕೆ ಅಂತ ಕೇಳಿದರೆ, ದೇವರಿಂದ ಅಲ್ಲ, ಅಥವಾ ನಾನು ಮಾತು ತಪ್ಪಿದೆ, ನನಗೆ ನರಕ ಶಿಕ್ಷೆ ಆಗ್ತದೆ, ಆ ಶಿಕ್ಷೆ ಆಗ್ತದೆ, ಈ ಶಿಕ್ಷೆ ಆಗ್ತದೆ, ಇದರಿಂದ ಸಹ ನನಗೆ ಹೆದರಿಕೆ ಆಗ್ತಿಲ್ಲ. ಮತ್ತು ಯಾವುದರಿಂದ ಶಿಕ್ಷೆ ಆಗೋದು ಅಂತ ಕೇಳಿದರೆ, ಹೆದರಿಕೆ ಆಗೋದು ಅಂತ ಕೇಳಿದರೆ, ಲೋಕಾಪವಾದ. ಎಲ್ಲರೂ ಹೇಳ್ತಾ ಬರ್ತಾರೆ, ಅವ ಏನು ಅಂದ್ಕೊಂಡಿದ್ದ, ಇವನ ಎಲ್ಲವನ್ನೂ ಸರ್ವಸ್ವವನ್ನು ದಾನ ಮಾಡಿದ, ದೊಡ್ಡ ಪರಾಕ್ರಮಿ, ದೊಡ್ಡ ದಾನಿ ಇಂತೆಲ್ಲ ಕೀರ್ತಿ ಬರ್ತದೆ ಅಂತೆಲ್ಲ ಅಂದ್ಕೊಂಡ. ಅದಕ್ಕೋಸ್ಕರ ಏನಾದರೂ ತೊಂದರೆ ಇಲ್ಲ ಅಂತ ದಾನ ಮಾಡುವಂತ ಹೊರಟ. ಆದರೆ ಈಗೇನಾಯಿತು, ದಾನ ಮಾಡಲಿಕ್ಕೆ ಆಗ್ತಿಲ್ಲ. ನೋಡು, ಅವನಿಗೆ ದಾನನೇ ಮಾಡಲಿಕ್ಕೆ ಆಗ್ತಿಲ್ಲ. ಹೇಳಿದ್ದೇ ಹೇಳಿದ್ದು ಅಂತ ಅಪಕೀರ್ತಿ ಬರ್ತದೆ. ಎಲ್ಲರೂ ನನ್ನನ್ನು ನಿಂದಿಸ್ತಾರೆ, ಹೇಳಿದ್ದ ಮಾತನ್ನು ತಪ್ಪಿದೆ, ಮತ್ತು ನನ್ನ ವಂಶದಲ್ಲಿ ಯಾರೂ ಮಾತನ್ನು ತಪ್ಪಲಿಲ್ಲ, ನಾನೇ ಈಗ ತಪ್ಪಿದ್ದು. ಈ ರೀತಿ ತುಂಬ ಅವಮಾನ ಆಗ್ತದೆ. ಆ ಅವಮಾನದಿಂದ ನನಗೆ ಹೆದರಿಕೆ ಆಗ್ತಾ ಉಂಟು. ಅದಕ್ಕೋಸ್ಕರ ನನಗೆ ಆ ಅವಮಾನ ಬೇಕಂತಿಲ್ಲ, ಬರೋದೇ ಬೇಡ. ಅದಕ್ಕೋಸ್ಕರವ ನನ್ನ ತಲೆ ಮೇಲೆ ನೀಡು. ಇನ್ನು ನಾನು ಮಾತ್ರ ಬಾಕಿ, ನನ್ನ ಏನೂ ಬಾಕಿ ಇಲ್ಲ, ಎಲ್ಲ ನೀನು ತಗೊಂಡಾಗಿತ್ತು. ಹಾಗಾಗಿ ನಾನು ಮಾತ್ರ ಬಾಕಿ ಅಲ್ಲ, ನನ್ನ ತಲೆ ಮೇಲೇ ಕಾಲಿಡು ಅಂತ. ಸರಿ ಇಂಥ ಪರಮಾತ್ಮ ಅವನ ತಲೆ ಮೇಲೆ ಕಾಲಿಡ್ತಾನೆ. ಅದಾದಮೇಲೆ ಅವ ಸುತಲ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಪ್ರಹ್ಲಾದ ಸಹ ಅಲ್ಲೇ ಇರ್ತಾನೆ. ಅಲ್ಲಿಗೆ ಬರ್ತಾನೆ ಮತ್ತೆ.
ಆ ಪ್ರಹ್ಲಾದನಿಗೆ ಇವ ನಮಸ್ಕಾರನೇ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಸತ್ಕಾರ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ನಿಜವಾಗಿ ಪ್ರಹ್ಲಾದ ಅಜ್ಜ, ಅವರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಬೇಕು, ಆಧರಿಸಬೇಕು, ಆಗ್ತಾ ಇಲ್ಲ. ಯಾಕಂತ ಕೇಳಿದರೆ ವರುಣ ಪಾಶದಿಂದ ಇವನನ್ನು ಬಂಧನೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಅವ ತಲೆಯಿಂದನೇ ನಮಸ್ಕಾರ ಮಾಡಿ ಕೂಗಲಿಕ್ಕೆ ಶುರು ಮಾಡ್ತಾನೆ. ಯಾಕಂತ ಕೇಳಿದರೆ ಅವ ಇಷ್ಟೆಲ್ಲ ಅಹಂಕಾರದಿಂದ ಎಲ್ಲ ಮಾಡಿದ್ದು ಯಾಕೆ ಅಂತ ಕೇಳಿದರೆ ಅವನ ತಲೆ ಒಳಗೆ ಕಲಿಯ ಒಂದು ಪ್ರಭಾವ ಇತ್ತು. ಹಾಗಾಗಿ ಇಷ್ಟೆಲ್ಲ ಅವ ಮಾಡ್ತಾ ಇದ್ದ. ಪರಮಾತ್ಮ ಇವನನ್ನು ನಿಗ್ರಹಿಸಿ ಆದಮೇಲೆ ಇವನ ಎಲ್ಲ ಆ ಅಹಂಕಾರ ಎಲ್ಲ ಹೋಗ್ತದೆ, ಈ ಕಲಿಯ ಪ್ರಭಾವ ಎಲ್ಲ ಹೋಗ್ತದೆ. ಆಗ ಈ ಬಲಿಯ ಹೆಂಡತಿಯೂ ಹೇಳ್ತಾಳೆ, ಪರಮಾತ್ಮ ನೀನು ಸರಿ ಮಾಡಿದ್ದಿ, ನೀನು ಅವನ ಅಹಂಕಾರ ಎಲ್ಲ ತೆಗ್ದಿ ಅಂತ. ಪ್ರಹ್ಲಾದ ಸಹ ಆಗ ಹೇಳ್ತಾನೆ, ಪರಮಾತ್ಮ ನೀನು ಏನೇನೆಲ್ಲ ಮಾಡಿದ್ದಿ ಇದೆಲ್ಲ ಸರಿಯೇ ಮಾಡಿದಿ. ತ್ವಯೈವ ದತ್ತಂ ಪದಂ ಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತಥೈವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರಿಯ ಆತ್ಮಮೋಹತ್ನಾತ್. ಈಗ ಬಲಿಗೆ ಇಂದ್ರ ಪದವಿ ಎಲ್ಲ ಸಿಕ್ಕಿತ್ತು. ಇದೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಸಿಕ್ಕಿದ್ದು. ಆ ಯಾಗ ಎಲ್ಲ ಮಾಡಿದ ಆ ಅನುಗ್ರಹದಿಂದಲೇ ಸಿಕ್ಕಿದ್ದು. ಎಲ್ಲ ಸಂಪತ್ತೆಲ್ಲ ಬಂತು, ಪರಮಾತ್ಮನ ಅನುಗ್ರಹದಿಂದಲೇ ಬಂದದ್ದು. ಇಷ್ಟೆಲ್ಲ ಪಡೆದಿದ್ದರೂ ಅವ ಅಹಂಕಾರ ಪಟ್ಟದ್ರಿಂದ ನೀನು ಇದನ್ನೆಲ್ಲ ಅವನ ಸಂಪತ್ತೆಲ್ಲ ತೆಗ್ದಿ, ನೀನಿದು ಅವನಿಗೆ ಅನುಗ್ರಹ ಮಾಡಲಿಕ್ಕೆ ಮಾಡಿದ್ದು. ನಾನು ತುಂಬ ಪುಣ್ಯ ಮಾಡಿದೆ. ಯಾಕಂತ ಕೇಳಿದರೆ ನನ್ನ ಮೊಮ್ಮಗನನ್ನು ನೀನು ಅನುಗ್ರಹಿಸಿ ಆಶೀರ್ವಾದ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ನೀನು ಮಾಡಿದೆ ಅಂತ. ಈಗ ನಾವೆಲ್ಲ ಹೇಳ್ತೇವೆ, ನನಗೆ ತುಂಬ ಬಡತನ ಉಂಟು, ದೇವರ ಆರಾಧನೆ ಎಷ್ಟು ಬೇಕಿದ್ದರೂ ಮಾಡ್ತಾ ಇದ್ದೇನೆ, ಆದರೂ ಬಡತನ ಉಂಟು ಅಂತ. ಯಾಕೆ ಬಡತನ ಅಂತ ಕೇಳಿದರೆ, ಈಗ ಪರಮಾತ್ಮ ಯಾರಿಗಾದರೂ ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ಅವನಿಗೆ ಬಡತನ ಕೊಡ್ತಾನಂತೆ. ಅದೊಂದು ಕತೆ ಉಂಟು. ಒಬ್ಬನಿಗೆ ತುಂಬ ಬಡತನ ಇರ್ತದೆ, ಅವ ಶ್ರಾದ್ದ ಮಾಡಬೇಕು ಅಂತ ಹೊರಡ್ತಾನೆ, ಆದರೆ ಸಂಪತ್ತೇ ಇಲ್ಲ. ಏನು ಮಾಡೋದು ಅದಕ್ಕೋಸ್ಕರ? ನಿಜವಾಗಿ ಅನ್ನದ ಪಿಂಡವನ್ನು ಇಡಬೇಕು, ಇವನಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಎಳ್ಳುವಿನಿಂದ ಚಿಕ್ಕ ಚಿಕ್ಕ ಪಿಂಡ ಮಾಡಿ ಪುರೋಹಿತರೆಲ್ಲ ಹೇಳ್ತಾರೆ, ಇದು ಆಪತ್ಕಾಲ, ಹಾಗಾಗಿ ನೀನು ಈ ರೀತಿ ಮಾಡು ಅಂತ. ಎಳ್ಳಿನಿಂದ ಚಿಕ್ಕ ಚಿಕ್ಕ ಪಿಂಡ ಮಾಡಿ ಅದರಿಂದ ಶ್ರಾದ್ದ ಮಾಡ್ತಾನೆ, ಮಾಡಲೇಬೇಕಲ್ಲ ಅಂತ. ನಾವು ಶ್ರಾದ್ದ ಮಾಡಲೇಬೇಕು. ಯಾಕಂತ ಕೇಳಿದರೆ, ಈಗ ಒಂದು ಮನೆಯಲ್ಲಿ ವೈಷ್ಣವ ಹುಟ್ಟಿದ ಅಂತ ಹೇಳಿದರೆ ಪಿತೃದೇವತೆಗಳು ನಳಿತಾರಂತೆ, ಕುಣಿದಾಡ್ತಾರಂತೆ. ಯಾಕಂತ ಕೇಳಿದರೆ ನನ್ನ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಒಬ್ಬ ವೈಷ್ಣವ ಬಂದ ಅಂತ. ಈಗ ಪಿತೃದೇವತೆಗಳು ಒಬ್ಬ ವೈಷ್ಣವ ಹುಟ್ಟಿದ ಅಂತ ಹೇಳಿದರೆ ಅಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದರೆ, ಇನ್ನು ವಾಮನನೇ ಹುಟ್ಟಿದಾಗ ಎಷ್ಟು ಖುಷಿ ಪಟ್ಟಿರ್ಬೋದು. ಹಾಗೆ ನಾವು ಶ್ರಾದ್ದ ಮಾಡಬೇಕು. ಅವ ಹಾಗೆ ಮಾಡಲೇಬೇಕು ಅಂತ ಎಳ್ಳುವಿನಿಂದ ಚಿಕ್ಕ ಚಿಕ್ಕ ಪಿಂಡ ಮಾಡಿ ಇಡ್ತಾನೆ. ಮತ್ತು ಪಿತೃದೇವತೆಗಳಿಗೆಲ್ಲರಿಗೆ ತೃಪ್ತಿ ಆಗ್ತದೆ. ಅನುಗ್ರಹದಿಂದ ಮುಂದೆ ಬರುವಂತಹ ವರ್ಷ ಅವನಿಗೆ ತುಂಬ ಸಂಪತ್ತು ಬರ್ತದೆ. ಈಗ ಸಂಪತ್ತೆಲ್ಲ ಬಂತಲ್ಲ, ಈಗೇನು ಮಾಡುವ? ಈಗ ಯಥಾ ಪ್ರಕಾರ ಮಾಡಬೇಕು. ಯಾಕಂತ ಕೇಳಿದರೆ ಹಿಂದೆ ಮಾಡಿದ್ದದು ಆಪತ್ಕಾಲ, ಆಗುವುದೇ ಇಲ್ಲ ಅಂತ ಅದನ್ನೇ ಮಾಡಿದ್ದು. ಈಗ ಎಲ್ಲ ಉಂಟು, ಎಲ್ಲ ಇದ್ದಾಗ ಸಹ ಆ ರೀತಿ ಮಾಡಬಾರ್ದು. ಆದರೆ ಇವ ಏನು ಮಾಡಿದ? ಅಲ್ಲ, ನಮ್ಮಲ್ಲಿ ಎಳ್ಳು ಪಿಂಡ ಪ್ರದಾನ ವಿಶೇಷ, ಅದು ತುಂಬ ನಮ್ಮಲ್ಲಿ ವಿಶೇಷ, ಅದು ನಮ್ಮ ಸಂಪ್ರದಾಯ, ಹಾಗೆಲ್ಲ ಹೇಳಿದ. ಆ ಬಾರಿ ಸಹ ಎಳ್ಳುವೇನಲ್ಲೇ ಕೊಟ್ಟ. ನೆಕ್ಸ್ಟ್ ಟೈಮಿಗಾದಾಗ ಎಲ್ಲ ಸಂಪತ್ತು ವಾಪಸ್ ಎಲ್ಲ ಹೋಯಿತು. ಯಾಕಂತ ಕೇಳಿದರೆ ಎಲ್ಲ ಸಂಪತ್ತಿದ್ದಾಗ ಸಹ ಅವ ಸರಿಯಾಗಿ ಆರಾಧನೆ ಮಾಡಲಿಲ್ಲ ಅಂತ. ಹಾಗಾಗಿ ಸಂಪತ್ತಿದ್ದರೆ ಪರಮಾತ್ಮನ ಆರಾಧನೆ ಸರಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ನಾವು ಸಂಪತ್ತುಂಟಲ್ಲ, ಉಪಯೋಗಿಸಬೇಕಲ್ಲ. ಹಾಗಾಗಿ ಉಪಯೋಗಿಸುವುದರಲ್ಲೇ ನಾವು ನಮ್ಮ ಸಮಯ ಕಳಿತೇವೆ. ಈಗ ಸಂಪತ್ತು ಬಂದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ಕೇಳಿದರೆ, ಒಟ್ಟು 5 ಪಾಲು ಮಾಡಬೇಕು. ಒಂದು ಧರ್ಮಕರ್ಮಕ್ಕೋಸ್ಕರ ನಾವು ಅದನ್ನು ವಿನಿಯೋಗ ಮಾಡಬೇಕು. ಇನ್ನೊಂದನ್ನು ಇನ್ವೆಸ್ಟ್ಮೆಂಟ್ ಅಂತ, ಅಂದರೆ ಈಗ ಬ್ಯಾಂಕಲ್ಲಿ ಇಡೋದು, ಅದು ನಮಗೆ ಪ್ರಾಫಿಟ್ ಕೊಡ್ತದೆ, ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಇನ್ನೊಂದನ್ನು ನಮ್ಮ ಕೀರ್ತಿಗೋಸ್ಕರ ಅದನ್ನು ವಿನಿಯೋಗ ಮಾಡಬೇಕು. ಇನ್ನೊಂದು ಪಾಲನ್ನು
ನಮ್ಮನ್ನು ನಂಬಿಕೊಂಡು ಬಂದಂತಹ ನಮ್ಮ ಪರಿವಾರದವರಿಗೆ ಪೋಷಣೆಗೆ ಅಂತ ಒಂದು ಪಾಲು, ಇನ್ನೊಂದು ಪಾಲು ನಮಗೋಸ್ಕರ. ಆದರೆ ಈಗ ಅಲ್ಲ, ನಾನು ದುಡ್ದದ್ದಲ್ಲ, ನಾನೇ ಅನುಭವಿಸಬೇಕು ಅಂತ ಎಲ್ಲವನ್ನು ಅವರೇ ಅನುಭವಿಸ್ತಾರೆ. ನಿಜವಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಅಂತ ಕಟ್ಟಬೇಕು, ಆದರೆ ಅದನ್ನು ತಪ್ಪಿಸಲಿಕ್ಕೆ ಏನೇನೋ ಉಪಾಯ ಮಾಡ್ತಾರೆ. ನಿಜವಾಗಿ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕು. ಯಾಕಂತ ಕೇಳಿದರೆ ನಾವು ಅವರ ಭೂಮಿಯಲ್ಲಿದ್ದೇವೆ. ಈಗ ಇದೆಲ್ಲ ಸರ್ಕಾರದ, ಇದು ದೇಶ, ನಮ್ಮ ದೇಶ. ಈಗ ಈ ಪ್ರಪಂಚ ಸಹ ಪರಮಾತ್ಮನ ಪ್ರಪಂಚ. ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಲ್ಲ. ಈಗ ಹಣ ಆದರೆ ಇದು ಗೌರ್ಮೆಂಟಿಗೆ ಅಂತ ಆಯಿತು, ಆದರೆ ಇದು ಪರಮಾತ್ಮನ ಜಾಗ. ಇದರಲ್ಲಿ ವಾಸ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮನಿಗೆ ಟ್ಯಾಕ್ಸ್ ಕಟ್ಟಬೇಕು. ಪರಮಾತ್ಮನಿಗೆ ಹೇಗೆ ಟ್ಯಾಕ್ಸ್ ಕಟ್ಟುವುದು? ಅದಕ್ಕೆ ಜನರ ಸೇವೆ ಜನಾರ್ದನ ಸೇವೆ ಅಂತ. ಜನರ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ನಮ್ಮ ಋಣ ಸಹ ತೀರ್ತದೆ. ಈಗ ನಾವು ಅಂಗಡಿಯಿಂದ ಏನೋ ಒಂದು ವಸ್ತು ತಗೊಂಡ್ವಿ, ಈಗ ಚಹಾ ಕುಡಿದ್ವಿ, ಹಣ ಕೊಟ್ಟು ಕುಡ್ದದ್ದು, ಆದರೆ ಹಣದಲ್ಲಿ ಎಲ್ಲ ಋಣ ತೀರಿಸಲಿಕ್ಕೆ ಆಗೋದೇ ಇಲ್ಲ. ನಾವು ಹಣ ಯಾರಿಗೆ ಕೊಟ್ಟದ್ದು? ಚಹಾ ಮಾಡಿದವನಿಗೆ ನಾವು ಕೊಟ್ವಿ. ಆ ಚಹಾ ಮಾಡಿದವನಿಗೆ ಮತ್ತೆ ನಮಗೆ ಇರುವ ಋಣ ಪರಿಹಾರ ಆಗ್ತದೆ. ಆದರೆ ಆ ಚಹಾ ಹುಡಿ ಮಾಡಿದವನ ಋಣ, ಪ್ಯಾಕೆಟ್ ಮಾಡಿದವನ ಋಣ, ಲೋಟ ಮಾಡಿದವನ ಋಣ, ಇದೆಲ್ಲ ಹೇಗೆ ಪರಿಹಾರ ಆಗೋದು? ಹಾಗಾಗಿ ಎಲ್ಲ ಋಣ ಪರಿಹಾರ ಆಗಬೇಕು ಅಂತ ಹೇಳಿದರೆ, ಪರಮಾತ್ಮನಿಗೆ ಕರ ಕಟ್ಟಬೇಕು ಅಂತ ಹೇಳಿದರೆ, ಅದು ನಾವು ಸಮಾಜ ಸೇವೆಯ ಮೂಲಕ ಪರಮಾತ್ಮನಿಗೆ ಕರ ಕಟ್ಟುವುದು. ಹಾಗೆ ನಮ್ಮ ಸಂಪತ್ತನ್ನು 5 ಭಾಗವಾಗಿ ನಾವು ವಿನಿಯೋಗ ಮಾಡಬೇಕು. ಈ ಬಲಿ ಎಲ್ಲ ಸಂಪತ್ತನ್ನು ವಿನಿಯೋಗ ಮಾಡಿದ, ಅದು ತಪ್ಪು. ಅವನಿಗೆ ಅಹಂಕಾರದಿಂದ ಆ ರೀತಿ ಅಲ್ಲ ಆದದ್ದು. ಅದಕ್ಕೋಸ್ಕರ ನೀನು ನಿಗ್ರಹಿಸಿ ತುಂಬ ಒಳ್ಳೆ ಮಾಡಿದಿ, ಅವನನ್ನು ಉದ್ಧಾರ ಮಾಡ್ತಿದ್ದಿ ಅಂತ ಪ್ರಹ್ಲಾದ, ಅವನ ಹೆಂಡತಿ ಎಲ್ಲರೂ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅದಾದಮೇಲೆ ಪರಮಾತ್ಮ ಬಲಿಯ ಬಾಗಿಲನ್ನು ಕಾಯ್ತಾನೆ ಅಂತ ನಮಗೆಲ್ಲರಿಗೂ ಗೊತ್ತುಂಟು. ಪರಮಾತ್ಮ ಬಲಿಯ ಬಾಗಿಲನ್ನು ಕಾಯ್ತಾನೆ ಅಂತ ಹೇಳಿದರೆ ಗಾರ್ಡ್ ಆಗಿ ಅಂತಲ್ಲ, ಪರಮಾತ್ಮ ನಿತ್ಯ ದರ್ಶನ ಕೊಡ್ತಾ ಇರ್ತಾನೆ ಅಂತ. ನಿತ್ಯಂ ದೃಷ್ಟಾಸಿ ಮಾಂ ತತ್ರ ಗದಾಪಾಣಿ ವಸ್ಥಿತಂ ಮದ್ದರ್ಶನ ಮಹಾಹ್ಲಾದ ಧ್ವಸ್ತಕರ್ಮನಿ ಬಂಧನಃ. ನಿನ್ನ ಎಲ್ಲ ಪಾಪವನ್ನು ನಾಶ ಮಾಡಲಿಕ್ಕೋಸ್ಕರ ನಾನು ನಿನಗೆ ನಿತ್ಯ ದರ್ಶನ ಕೊಡ್ತೇನೆ ಅಂತ. ಮತ್ತು ಬಾಗಿಲನ್ನು ಕಾಯ್ತಾ ಇರ್ತಾನೆ. ಯಾವ ಬಾಗಿಲು ಅಂತ ಕೇಳಿದರೆ ಮನದ ಬಾಗಿಲು. ಇಷ್ಟೆಲ್ಲ ಅನರ್ಥ ಆದದ್ದು ಯಾವುದರಿಂದ? ಆ ಕಲಿಯ ಆವೇಶದಿಂದ. ಹಾಗಾಗಿ ಆ ಕಲಿಯ ಆವೇಶ ಪುನಃ ಇವನಿಗೆ ಆಗಬಾರ್ದು. ಅದಕ್ಕೋಸ್ಕರ ಕಲಿ ಬಾರದ ಹಾಗೆ ನಾನು ಬಾಗಿಲಲ್ಲೇ ಕಾಯ್ತಾ ಇರ್ತೇನೆ ಅಂತ ಪರಮಾತ್ಮ ಮಾತು ಕೊಡ್ತಾನೆ. ಮತ್ತು ಸುತ್ತಲ ಲೋಕದಲ್ಲಿ ಪರಮಾತ್ಮ ಬಲಿನಿಗೆ ನಿತ್ಯ ದರ್ಶನ ಕೊಡ್ತಾ ಅವನಿಗೆ ಅನುಗ್ರಹಿಸ್ತಾ ಇರ್ತಾನೆ. ಆದರೆ ಯಾಗ ಭಂಗ ಆಯ್ತಲ್ಲ. ಈಗ 100ನೇ ಅಶ್ವಮೇಧ ಯಾಗ ಮಾಡ್ತಿದ್ದದ್ದು ಅದು ಮಧ್ಯದಲ್ಲೇ ನಿಂತು ಹೋಯ್ತಲ್ಲ, ತಪ್ಪಲ್ಲ. ಆದರೆ ತಪ್ಪಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳಿದರೆ ಪರಮಾತ್ಮನೇ ಬಂದ ಅಲ್ಲ, ಇನ್ನೇನು ತಪ್ಪು? ಆದರೂ ಪರಮಾತ್ಮ ಬಂದ ಸರಿ ಅಂತ ಹೇಳಿ ನಾವು ಬಿಡಬಾರ್ದು. ಒಂದು ಏನಾದರೂ ಪ್ರಾಯಶ್ಚಿತ್ತ ಅಂತ ಮಾಡಬೇಕು. ಎಂತಂತ ಮಾಡೋದು? ಅದಕ್ಕೋಸ್ಕರ ನಾಮ ಜಪ ಮಾಡಿ ಅಂತ ಹೇಳ್ತಾರೆ. ಪರಮಾತ್ಮನ ಆ ನಾಮ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಹೋಗ್ತದೆ ಅಂತ. ಅದೇ ಪರಮಾತ್ಮನ ನಾಮ ಎಷ್ಟು ಸಾಮರ್ಥ್ಯ ಅಂತ ಹೇಳಿದರೆ, ನಮಗೆ ಅಷ್ಟು ಪಾಪ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಪಾಪವನ್ನು ಬರೀ ಒಂದು ನಾಮಸ್ಮರಣೆ ಮಾಡಿದರೆ ಪರಮಾತ್ಮ ತೆಗೆದು ಹಾಕ್ತಾನೆ ಅಂತ. ಮತ್ತು ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿದರೆ ದೊಡ್ಡ ದೊಡ್ಡ ಶಬ್ದ ಏನು ಮಾಡಬೇಕು ಅಂತೇನಿಲ್ಲ. ಯಮ ಕೇಳ್ತಾನೆ, ನರಕೆ ಪಶ್ಯಮಾನಸ್ತು ಯಮೇನ ಪರಿಭಾಷಿತ ಕಿಂ ತ್ವಯ ನಾರ್ಚಿತೋ ದೇವ ಕೇಶವ ಕ್ಲೇಶನಾಶನ ಅಂತೆಲ್ಲ. ಪರಮಾತ್ಮನ ಶಬ್ದ ಎಷ್ಟು? ಹರಿ, 2 ಅಕ್ಷರ. ಆ 2 ಅಕ್ಷರ ಜಪ ಮಾಡಲಿಕ್ಕೆ ಆಗೋದಿಲ್ವಾ ಅಂತೆಲ್ಲ ಹೇಳ್ತಾನೆ. ಹಾಗೆ ಈಗ ನಾವು ಜಪ ಮಾಡುವಾಗ ಕೊನೆಗೆಲ್ಲ ಹೇಳ್ತೇವೆ, ಮಂತ್ರ ಕಾಲೇ ಸ್ವರ ಅಕ್ಷರ ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರ ಜಪ ಮಂಕರಿಷ್ ಅಂತೆಲ್ಲ ಹೇಳಿ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾನಮ ಅಂತ.
ಅಂದರೆ ಅದು ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳು ಹೋಗ್ತದೆ ಅಂತ. ಹಾಗಾಗಿ ಯಾಗ ಮಧ್ಯದಲ್ಲಿ ಆದರೂ ತೊಂದರೆ ಇಲ್ಲ ಅಂತ. ಇನ್ನು ಮುಂದಿನ ಮನ್ವಂತರದಲ್ಲಿ ಪರಮಾತ್ಮ ಪೂರ್ತಿ ಮಾಡಲಿಕ್ಕೆ ಬಿಡ್ತಾನೆ ಅಂತ. ಇದು ಈ ಕತೆ ಮಧ್ಯದಲ್ಲಿ ಬಂದದ್ದು. ಯಾಕಂತ ಈ ಬಲಿಯ ವಾಮನನ ಕತೆ ಯಾಕೆ ಹೇಳಿದ್ದು ಅಂತ ಕೇಳಿದರೆ, ಪರೀಕ್ಷಿತ ರಾಜ ಕೇಳ್ತಾನೆ, ಅಲ್ಲ ಬಲಿಯ ಕತೆ ಹೇಳು ಅಂತ, ಕತೆ ಹೇಳಿ ಅಂತ. ಈ ಕತೆ ಎಲ್ಲಿ ಹೋಗಿರ್ತದೆ ಅಂತ ಕೇಳಿದರೆ ಮತ್ಸ್ಯಾವತಾರ ತನಕ ಬಂದಿರ್ತದೆ. ಅಂದರೆ ಚಾಕ್ಷುಷ ಮನ್ವಂತರ ಮುಗಿಲಿಕ್ಕೆ ಆಗ್ತದೆ. ಮುಗಿಲಿಕ್ಕೆ ಆದಾಗ ಇಡೀ ಪ್ರಳಯ ನೀರಿನಿಂದ ತುಂಬಿ ಹೋಗ್ತದೆ. ಅದಕ್ಕೋಸ್ಕರ ಪುನಃ ಸೃಷ್ಟಿಯಾಗಬೇಕಲ್ಲ ಮುಂದಿನ ಮನ್ವಂತರದಲ್ಲಿ. ಅದಕ್ಕೋಸ್ಕರ ಸತ್ಯವ್ರತ ಎಂಬ ಒಂದು ರಾಜ, ಈ ರಾಜ ಒಮ್ಮೆ ನದಿ ಹತ್ರ ಸಂಧ್ಯಾ ವಂದನೆ ಮಾಡ್ತಿರ್ತಾನೆ. ಮಾಡ್ತಿರುವಾಗ ಅರ್ಘ್ಯ ಕೊಡಲಿಕ್ಕೆ ಆದಾಗ ಕೈಯಲ್ಲಿ ಮೀನು ಬಂತಲ್ಲ, ಎಂತ ಮಾಡೋದು? ಆ ಮೀನು ಮಾತಾಡ್ತದೆ, ನನ್ನನ್ನು ಬಿಡಬೇಡ ಅಂತೆಲ್ಲ, ನನ್ನ ನೀನು ಕರ್ಕೊಂಡು ಹೋಗು. ಸರಿ, ಅವನ ಕಮಂಡಲ್ಲಿ ಇರ್ತದೆ, ಆ ಕಮಂಡಲೊಳಗೆ ಹಾಕ್ತಾನೆ. ಹಾಕಿ ಅರಮನೆ ತನಕ ಹೋದಾಗ ಈ ಮೀನು ಚಿಕ್ಕ ಇರ್ತದೆ, ಅದು ಆ ಕಮಂಡಲ್ಲು ಒಳಗೆ ಎಷ್ಟು ಬೇಕಷ್ಟು ಆವರಿಸಿಕೊಂಡಿರ್ತದೆ. ನನಗೆ ಇದು ಸಾಕಾಗೋದಿಲ್ಲ ಅಂತೆಲ್ಲ ಹೇಳ್ತದೆ. ಸರಿ ಇಂಥ ಒಂದು ದೊಡ್ಡ ಪಾತ್ರದಲ್ಲಿ ಹಾಕ್ತಾನೆ. ಆ ದೊಡ್ಡ ಪಾತ್ರದಲ್ಲಿ ಹಾಕಿದಾಗ ಇನ್ನೂ ದೊಡ್ಡದಾಯಿತು. ಸರಿ ಇಂಥ ಅದರಿಂದ ತೆಗೆದು ಪುನಃ ದೊಡ್ಡ ಪಾತ್ರ ಹಾಕ್ತಾ ಮತ್ತೆ ಕೊನೆಗೆ ನದಿ ಹತ್ರ ತಂದು ಬಿಡ್ತಾನೆ. ಆಗ ದೊಡ್ಡ ಮೀನಾಗಿ ಅದು ಆಗ್ತದೆ. ಆ ಮೀನು ಮತ್ತೆ ಮಾತಾಡ್ತದೆ. ಇನ್ನು 1 ವಾರ ಆದಮೇಲೆ ಇದೆಲ್ಲ ನಾಶ ಆಗಲಿಕ್ಕುಂಟು. ಆಗ ನೀನೇನು ಮಾಡಬೇಕು ಅಂತ ಕೇಳಿದರೆ, ಒಂದು ದೋಣಿ ತಗೊಂಡು ಬಂದು ಅದರಲ್ಲಿ ಏನೇನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಬೇಕೋ, ಈಗ ದವಸ ಧಾನ್ಯ ಇರ್ಬೋದು ಅಥವಾ ಋಷಿಗಳಿರ್ಬೋದು, ಎಲ್ಲರನ್ನೂ ನೀನು ಕರ್ಕೊಂಡು ಬರಬೇಕು ಅಂತ. ಮತ್ತೆ 1 ವಾರ ಆಗ್ತದೆ. 1 ವಾರ ಆದಮೇಲೆ ಮೀನು ಬರ್ತದೆ. ಆ ಮೀನು ಶಾರ್ಕ್ ಥರ, ಅಂದರೆ ಹಿಂದೆ ಒಂದು ಕೊಂಬು ಇರ್ತದೆ, ಅದು ಬಂಗಾರದ ಕೊಂಬು, ದೊಡ್ಡ ಕೊಂಬು. ಆ ಕೊಂಬಿಗೆ ಈ ದೋಣಿಯನ್ನು ಕಟ್ಟಿ ಮತ್ತೆ ಮತ್ಸ್ಯ ಪರಮಾತ್ಮ ಇವನಿಗೆ ಉಪದೇಶ ಮಾಡ್ತಾ ಇರ್ತಾನೆ. ಅದೇ ಮತ್ತೆ ಮತ್ಸ್ಯ ಪುರಾಣ ಅಂತ. ಹೀಗೆ ವೈವಸ್ವತ ಮನುವಿನ ಕತೆ. ಈ ವಿದ್ಯಾಮಾನ್ಯರ ಆರಾಧನೆ ಒಂದು ನಿಮಿತ್ತವಾಗಿ, ಅದು ಏಕಾದಶಿ ದಿನದಂದು ಈ 24 ಗಂಟೆ ಭಾಗವತ ಸ್ಮರಣೆಯನ್ನು ನಮ್ಮ ಪಲಿಮಾರ ಸ್ವಾಮಿಗಳು ಮಾಡಿಸ್ತಿದ್ದಾರೆ. ಏಕಾದಶಿ ಹೊತ್ತು ಪೂರ್ತಿ ಜಾಗರಣೆ ಮಾಡಬೇಕು ಅಂತ, ನಿದ್ದೆನೇ ಮಾಡಬಾರ್ದು. ಯಾಕಂತ ಕೇಳಿದರೆ ಇದು ಪರಮಾತ್ಮನ ದಿನ. ಯಾಕೆ ನಿದ್ದೆ ಮಾಡಬಾರ್ದು ಅಂತ ಕೇಳಿದರೆ, ಇಡೀ ದಿವಸ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ. ಈಗ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಮಾಡ್ತೇವೆ, ಮಾಡಬಾರ್ದು ಅಂತ ಹೇಳಿದರೆ ಮಾಡ್ತೇವೆ. ಟಿ ವಿ ನೋಡ್ತಾ, ಮಾತಾಡ್ತಾ, ಪಟ್ಟಾಂಗ್ ಹೊಡಿತಾ, ಈ ರೀತಿ ಮಾಡ್ತೇವೆ. ಆ ರೀತಿ ಮಾಡೋದಲ್ಲ. ಹೇಗೆ ಮಾಡಬೇಕು ಅಂತ ಕೇಳಿದರೆ ಈ ರೀತಿ ಮಾಡಬೇಕು. ಇವರು ಪರ್ಯಾಯದಲ್ಲಿಯೂ ಕೂಡ ನಿತ್ಯ ಭಜನೆ, 24 ಗಂಟೆ ಭಜನೆ. ಈಗ 24 ಗಂಟೆ ಭಾಗವತ. ವಿದ್ಯಾಮಾನ್ಯರು ವಿದ್ಯೆಗೆ ತುಂಬ ಮಾನ್ಯತೆ ಕೊಡ್ತಾ ಇದ್ದವರು. ಹಾಗಾಗಿ ಅವರ ಆರಾಧನೆಗೋಸ್ಕರ ವಿದ್ಯಾಧೀಶರು, ವಿದ್ಯೆಗೆ ಒಡೆಯರ ಹಾಗೆ ಇವರು. ಯಾಕಂದರೆ ಅಷ್ಟು ವಿದ್ಯೆ. ಅಂಥವ್ರು ನಮಗೂ ಸ್ವಲ್ಪ ವಿದ್ಯೆ ಕೊಡಬೇಕು. ಅವ್ರ ಹತ್ರ ಪ್ರಾರ್ಥಿಸ್ತಾ ಯೋಗಾನುಯೋಗವಾಗಿ ನಮ್ಮ ಮೂಲ ಪುರುಷರು ವಾಮನ ತೀರ್ಥರು. ಹಾಗಾಗಿ ನಮಗೆ ವಾಮನಾವತಾರ ಬಂತು. ಹಾಗೆ ಇದರಲ್ಲಿಯೂ ನಮಗೂ ಒಂದು ಪರಮಾತ್ಮನ ಚಿಂತನೆ ಮಾಡುವಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಶ್ರೀಪಾದರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರಳ ಸುಂದರ ಭಾಷೆಯಲ್ಲಿ ಅಷ್ಟಮ ಸ್ಕಂದದ ಕಥಾನಕಗಳನ್ನು ನಿರೂಪಿಸ್ತಾ, ವಿಶೇಷವಾಗಿ ಉಪನಯನ ಸಂಸ್ಕಾರ, ಆನಂತರದಲ್ಲಿ ಮಾಡ್ತಕ್ಕಂತಹ ಸಂಸ್ಕಾರಗಳ ಬಗ್ಗೆ ನಮಗೆಲ್ಲ ಮರೆತೇ ಹೋಗಿದೆ. ಅದನ್ನು ಪರಿಚಯ ಮಾಡಿಕೊಟ್ಟು, ವಿಶೇಷ ಅಂದರೆ ಮಾಧ್ವ ಸಮಾಜದಲ್ಲಿ ಆ ಸಂಸ್ಕಾರಗಳನ್ನು ತಮ್ಮ ಆಶ್ರಮ ಪೂರ್ವದಲ್ಲಿ ಮಾಡಿಸಿಕೊಂಡಂಥವರು ಪರಮಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಇದು ಮಾಧ್ವ ಸಮಾಜಕ್ಕೆ ಹೆಮ್ಮೆಯ ವಿಷಯ. ಅಂತಹ ಸಂಸ್ಕಾರದ ಬಗ್ಗೆ ಎಚ್ಚರಿಕೆ ಕೊಟ್ಟು ವಾಮನ ಚರಿತ್ರೆಯನ್ನು, ಮತ್ಸ್ಯರೂಪಿ ಭಗವಂತನ ಚರಿತ್ರೆಯನ್ನು ನಿರೂಪಿಸ್ತಾ ಅವರು ಹೇಳಿದರು, ಯೋಗ ದೈವ ಸಂಕಲ್ಪ ವಾಮನ ಚರಿತ್ರೆ ನಮಗೆ ಬಂದಿದೆ ಅಂತ. ಅವರ ಮೂಲ ಪುರುಷರು ವಾಮನ ತೀರ್ಥರೇ.
ವಾಮನ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ವಿಠ್ಠಲೋಪಾಸಕರಾದಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಹೆಸರು ವೇದವರ್ಧನ ಅಂತ, ತ್ರಿವಿಕ್ರಮ ಆಗಲಿ ಕುಂಟು ಅಂತ ಅರ್ಥ ಮುಂದೆ. ಇವತ್ತು ವಾಮನ ರೂಪದಲ್ಲಿ ಅವರು ಬಂದು ಭಾಗವತ ಪ್ರವಚನವನ್ನು ಮಾಡಿದ್ದು ವಾಮನಾವತಾರ, ಅದೇ ತ್ರಿವಿಕ್ರಮವಾಗಿದ್ದು ಮುಂದಿನ ಪರ್ಯಾಯದಿಂದ ಅವರ ಬೆಳವಣಿಗೆ ಅಸದೃಶವಾಗಿರತಕ್ಕಂಥ ಬೆಳವಣಿಗೆ ಆಗ್ತದೆ. ವೇದವರ್ಧನ ತೀರ್ಥ ಹೆಸರು ಸಾರ್ಥಕವಾದಂತಹದ್ದು. ಪರಮಪೂಜ್ಯ ಶ್ರೀಪಾದರು ಗುರುಗಳ ಸನ್ನಿಧಿಯಲ್ಲಿ ಈ ಆರಾಧನೆಯ ಶತಮಾನೋತ್ಸವ ಪರ್ವಕಾಲದಲ್ಲಿ ಅತ್ಯಂತ ಸುಂದರವಾದಂತಹ ವಾಮನ ಚರಿತ್ರೆಯನ್ನು ನಿರೂಪಿಸಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ. ಪರಮಪೂಜ್ಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅನಂತ ಪ್ರಣಾಮಗಳನ್ನು ಭಕ್ತಿವರ್ಗ ಸಮರ್ಪಣೆ ಮಾಡ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದೆ. ಈ ಅಷ್ಟಮಸ್ಕಂದರ ಚಿಂತನೆಯನ್ನು ಅನುಸಂಧಾನವನ್ನು ಗುರುಗಳ ಅಂತರ್ಗತ ಮಧ್ವಾಂತರ್ಗತ ಭಗವಂತ